ಕಾರ್ಯಾಗಾರಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿರುವಂತಹ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಸಾಕಷ್ಟು ಬಹಳಷ್ಟು ಕನಸುಗಳನ್ನ ಹೊತ್ತು ಈ ಮಾಧ್ಯಮ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಬೇಕು ಅಂತ ರಾಜ್ಯದ ನಾನಾ ಭಾಗಗಳಿಂದ ಈ ಒಂದು ಕಾರ್ಯಾಗಾರಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಸೊ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಬ್ರೈಟ್ ಫ್ಯೂಚರ್ ಅನ್ನ ನಾನು ಕಾಣ್ತಾ ಇದ್ದೇನೆ. ಮಾಧ್ಯಮ ಅನ್ನೋದು ಒಂದು ರೀತಿ ಸತ್ಯದ ಹುಡುಕಾಟ, ಪ್ರತಿನಿತ್ಯವೂ ಕೂಡ ಅಂದ್ರೆ ಸಮಾಜದ ಬೆಳಕನ್ನ ನೀಡುವಂತ ದೀಪಸ್ತಂಭ ಆಗಿದೆ. ಯಾವುದೇ ಪಾರ್ಶಾಲಿಟಿ ಇಲ್ಲದೆ ಅನ್ಬಯಾಸ್ಡ್ ಆಗಿ ದೇಶದ ಏಳಿಗೆಗೋಸ್ಕರ ನಿರಂತರವಾಗಿ ದುಡಿಯುವಂತಹ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂದ್ರೆ ಅದುವೇ ಪತ್ರಿಕೋದ್ಯಮ, ಮಾಧ್ಯಮ. ಸಹಜವಾಗಿ ನಾವು ನೋಡ್ತಾ ಇರ್ತೇವೆ, ಆಂಕರ್ ಅಂದ ತಕ್ಷಣ ಈ ಫೇಸ್ ಆಫ್ ದ ಚಾನಲ್ ನಲ್ಲಿ ಯಾರು ಕಾಣಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಚಾನಲ್ ಆ ಚಾನಲ್ ಯಾವುದು ಗೊತ್ತಾಗಲ್ಲ. ಟಿವಿ ನೈನ್ ಹಾಕಿದ ತಕ್ಷಣ ಶಕುಂತಲಾ ಬರ್ತಾರೆ, ಅಥವಾ ಇನ್ನೊಂದು ಚಾನಲ್ ಹಾಕಿದ ತಕ್ಷಣ ಇನ್ನೊಬ್ರು ಆಂಕರ್ಸ್ ಬರ್ತಾರೆ. ಸೊ ಆಂಕರ್ ನೋಡಿ ಈ ಚಾನಲ್ ಇರ್ಬೋದು ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಈ ಆಂಕರ್ ಕೆಲಸ ಏನು ಹಾಗಾದ್ರೆ? ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋದ? ಖಂಡಿತ ಅಲ್ಲ. ಆಂಕರ್ ಅಂತ ಅಂದ್ರೆ ಅದೊಂದು ರೀತಿ ಜವಾಬ್ದಾರಿ, ಅದೊಂದು ರೀತಿ ಡಿಗ್ನಿಟಿ. ಸೊ ಇಲ್ಲಿ ತುಂಬಾ ಜನ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಾ. ಸೊ ಯಾರೆಲ್ಲ ಆಂಕರ್ಸ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಕೈ ಎತ್ತಿ ನೋಡೋಣ. ಮಂದಿ ಎಷ್ಟು ಕೈ ಎತ್ತಿದ್ರಿ? ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿರೋರು ಮಾತ್ರ ಆಂಕರಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಜರ್ನಲಿಸಮೇ ಮಾಡ್ಕೊಂಡಿರ್ಬೇಕು ಅಂಥವ್ರು ಮಾತ್ರ ಆಂಕರಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ್ಲೇ ನನ್ ಕಿರುಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗ ಶಕುಂತಲಾ ಏನೋ ಬಹುಶಃ ನನ್ನ ಹೆಸರಲ್ಲೇ ಅದಿದೆ ಅನ್ಸುತ್ತೆ, ಉಂಗ್ರ ಕಳ್ಕೊಂಡದು ಹಳೆ ಕಾಲದ ಕೇಳಿದೀವಿ. ನಾನು ಓಲೆ ಕಳ್ಕೊಂಡು ಈ ಫೀಲ್ಡಿಗೆ ಬಂದಿದ್ದು ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಸೊ ಓಲೆ ಕಳ್ಕೊಂಡ್ಬಿಟ್ಟೆ, ಮನೆಯಲ್ಲಿ ಹೇಗೆ ಅದನ್ನ ಹೊಂದೋದಂತ ಗೊತ್ತಾಗ್ಲಿಲ್ಲ. ಸೊ ಓಕೆ, ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಏನೋ ಒಂದು ಸ್ವಲ್ಪ ಮಾಡ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಚಿಂಟು ಟಿವಿಗೆ ಸೇರ್ಕೊಳ್ಳೋಣ ಅಂತ ಚಿಂಟು ಟಿವಿಗೆ ಸೇರ್ಕೊಂಡೆ. ಚಿಂಟು ಟಿವಿಗೆ ಸೇರಾದ್ಮೇಲೆ ವಾಯ್ಸ್ ಮಾಡ್ಯುಲೇಷನ್ ಇರುತ್ತಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕಾರ್ಟೂನ್ ವಾಯ್ಸ್ ಕೊಡೋದಕ್ಕೂ ನಾವಿಲ್ಲಿ ಆಂಕರಿಂಗ್ ಮಾಡಬೇಕಾದ್ರೆ ಮಾಡುವಂತಹ ವಾಯ್ಸ್ ಮಾಡ್ಯುಲೇಷನ್ಗೂ, ಅಥವಾ ಫಿಲ್ಮಿಂಗ್ ಮಾಡುವಂತಹ ವಾಯ್ಸ್ ಮಾಡ್ಯುಲೇಷನ್ಗೂ, ನ್ಯೂಸ್ ಮಾಡುವಂತಹ ವಾಯ್ಸ್ ಮಾಡ್ಯುಲೇಷನ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಆಗ್ಲೇ ಸರ್ ಹೇಳ್ತಿದ್ರು ಒಬ್ರು, ಆಂಕರ್ ಅಂತ ಅಂದ ತಕ್ಷಣ ಅವ್ರಿಗೆ ಶರೀರ ಮತ್ತೆ ಶಾರೀರ ತುಂಬಾ ಗಟ್ಟಿಯಾಗಿರ್ಬೇಕು. ಅದು ಖಂಡಿತ ನಿಜ. ಯಾಕಂದ್ರೆ ಎಲ್ಲರೂ ಎಲ್ಲರ ತರ ಮಾಡಕ್ಕಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ರವಿ ಬೆಳಗೆರೆ ಸರ್ ಅಂದ ತಕ್ಷಣ ಅವ್ರ ವಾಯ್ಸೇ ಬೇರೆ ತರ ಇರುತ್ತೆ. ಒಂದು ಫೀಮೇಲ್ ವಾಯ್ಸ್ ಅಂತ ಬಂದ ತಕ್ಷಣ ಎಲ್ಲ ಶ್ರೇಯಾ ಘೋಷಾಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾರೀರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಈ ಫೀಲ್ಡ್ಗೆ ಬಂದಾದ್ಮೇಲೆ ನನ್ನನ್ನ ಒಂದು 10 ವರ್ಷಗಳ ಕಾಲ ಇದೇ ಫೀಲ್ಡ್ ಅಲ್ಲಿ ಹೊರಡಾಡಿಸಿ, ಈಗ ಸಮುದ್ರದ ಧುಮುಕದ ಮೇಲೆ ನಾವು ಹೇಗೆ ಎಲ್ಲಾನು ಕಲ್ತ್ಕೊಳ್ತಾ ಹೋಗ್ತೀವಿ, ಅದೇ ರೀತಿ ಕಲ್ತ್ಕೊಳ್ತಾ ಹೋಗ್ತಾ ಇದ್ದಂತೆ ಒಂದೊಂದು ವಿಚಾರಗಳು ಹೊರಗೆ ಬರ್ತು. ಈ ಹಿಂದಿನ ಕಾಲದಲ್ಲೆಲ್ಲ ನಾವೇನ್ ಅನ್ಕೊಳ್ತಿದ್ವಿ, ಆಂಕರ್ ಅಂದ ತಕ್ಷಣ ಒಂದು ದೂರದರ್ಶನದಲ್ಲಿ ಒಂದು ನ್ಯೂಸ್ ಓದ್ಬೇಕಾದ್ರೆ ನಾವು ನೋಡ್ತಿರ್ತೀವಲ್ಲ, ಅಷ್ಟೇ ಏನೋ ಒಂದು ಟಿವಿನಲ್ಲಿ ಹಾಕಿರ್ತಾರೆ, ಅದನ್ನ ಓದೋದು, ಅದನ್ನ ಪ್ರೆಸೆಂಟ್ ಮಾಡೋದು, ಮನೆಗೆ ಹೋಗೋದು, ಇಷ್ಟೇ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಆಂಕರಿಂಗ್ ಅಂತ ಒಂದು ಫೀಲ್ಡ್ ಬಂದಾದ್ಮೇಲೆ ಗೊತ್ತಾಗಿದ್ದು ಎಷ್ಟೆಲ್ಲ ಕಷ್ಟಗಳಿರುತ್ತೆ. ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಕೇವಲ ಒಂದು ಮೇಕಪ್ ಮಾಡಿಕೊಂಡು ಒಂದು ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ಅಥವಾ ಒಂದು ಪ್ಯಾಕೇಜ್ನ ಓದಿ ಹೊರಗಡೆ ಬರುವಂಥದ್ದಲ್ಲ. ನ್ಯೂಸ್ ಆಂಕರ್ ಸ್ಪೆಷಲಿ ಹೇಳೋದಾದ್ರೆ ತುಂಬಾನೇ ಚಾಲೆಂಜಸ್ ಇರುತ್ತೆ. ಸೊ ಪ್ರಮುಖವಾಗಿ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ಎಲ್ಲೇ ಹೋದ್ರು ಈಗ ಫಿಲ್ಮಿ ಆಂಕರ್ಸ್ ಅಥವಾ ಬೇರೆ ಬೇರೆ ಆಂಕರ್ಗೆ ನಮಗೂ ಇರುವಂತ ವ್ಯತ್ಯಾಸಗಳೇನಂದ್ರೆ, ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗಿರುತ್ತೆ, ಮತ್ತೆ ಟೋನ್ ಹಾಗಿರುತ್ತೆ, ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿ ಮಾಡ್ತಿರ್ತಾರೆ, ತುಂಬಾ ಕಾಮಿಡಿ ಜೋಕ್ಸ್ ಎಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅವ್ರು ಬೇಗನೆ ಅಟ್ರಾಕ್ಟ್ ಆಗ್ತಾರೆ, ಅವ್ರನ್ನ ಬೇಗ ಜನ ಗುರ್ತಿರ್ತಾರೆ. ನ್ಯೂಸ್ ಆಂಕರ್ ಅಂತ ಬಂದ ತಕ್ಷಣ ಸ್ವಲ್ಪ ಬೋರಿಂಗ್ ಅಂತ ಅನ್ಸ್ಬೋದು. ಯಾಕಂದ್ರೆ ನಮ್ದು ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ, ಪ್ರೆಸೆಂಟೇಷನ್ ಹೆಚ್ಚಾಗಿ ಆಡ್ಕೊಳ್ಳೋದಾಗ್ಲಿ ಅಥವಾ ಛೇಡಿಸೋದು ಆ ಥರದ್ದೆಲ್ಲ ಇರೋದಿಲ್ಲ. ಏನಿರುತ್ತೆ ಅದನ್ನ ಜನರಿಗೆ ನೇರವಾಗಿ ತಲುಪಿಸುವಂತಹ ಸುದ್ದಿ ಕೆಲಸಗಳಿರುತ್ತೆ. ಸೊ ಇದು ತುಂಬಾನೇ ಡಿಫ್ರೆನ್ಸ್ ಅಂತ ಹೋಗ್ತಾ ಇರುತ್ತೆ. ಇನ್ನು ಕ್ವಾಲಿಟೀಸ್ ಏನಿರ್ಬೇಕಂದ್ರೆ, ಪ್ರಮುಖವಾಗಿ ನೋಡೋದಾದ್ರೆ ನೀವು ಯಾವುದೇ ಫೀಲ್ಡಿಂದ ಬಂದಿದ್ರು ಸರಿ, ನಿಮಗೆ ಕನ್ನಡದ ಸ್ಪಷ್ಟ ಉಚ್ಚಾರ ಇರಬೇಕು, ಸ್ಪಷ್ಟತೆ. ಈಗ ತುಂಬಾ ಜನ ನಾನು ನೋಡ್ರಿ, ನನ್ನ ಜೊತೆನಲ್ಲೇ ಕಲ್ತವ್ರಿಗೆ ಎಷ್ಟೊಂದು ಜನಕ್ಕೆ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ಕನ್ನಡನೇ ಬರ್ತಿರ್ಲಿಲ್ಲ, ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ಅಥವಾ ಹಿಂದಿ ಮಿಕ್ಸ್ ಆಗ್ತಾ ಇತ್ತು. ಕೆಲವರು ಈ ದಕ್ಷಿಣ ಕನ್ನಡದಿಂದ ಈ ತುಳು ಮಾತಾಡ್ತಾ ಇದ್ರು. ಹಾಗೆ ಉತ್ತರ ಕರ್ನಾಟಕದಿಂದ ಬಂದಂಥವ್ರು ಅವ್ರದ್ದೇ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಅದು ತುಂಬಾನೇ ಡಿಫ್ರೆಂಟ್ ಇರ್ತಿತ್ತು. ಬಟ್ ಒನ್ಸ್ ಈ ನ್ಯೂಸ್ ಫೀಲ್ಡ್ಗೆ ಎಂಟರ್ ಆದ್ಮೇಲೆ ಈ ಕನ್ನಡ ಅನ್ನೋದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ಈಗ ಡೆಸ್ಕ್ ಅಲ್ಲಿರೋರು ಯಾರೋ ಒಬ್ರು ಉತ್ತರ ಕರ್ನಾಟಕದವ್ರು ಇರ್ತಾರೆ, ಅವ್ರು ಒಂದಷ್ಟು ಪಾಯಿಂಟ್ಸ್ ಹಾಕಿರ್ತಾರೆ, ದಕ್ಷಿಣ ಕನ್ನಡದವ್ರು ಇರ್ತಾರೆ, ಅವರೊಂದಷ್ಟು ಪಾಯಿಂಟ್ಸ್ ಹಾಕಿರ್ತಾರೆ. ಅದೆಲ್ಲ ಫಿಲ್ಟರ್ ಆಗಿ ಕೊನೆಗೆ ನಮ್ಮ ಹತ್ರ ಬರ್ಬೇಕಾದ್ರೆ ನಾವು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನೋಡೋದಾದ್ರೆ, ಈಗ ಯಾವುದೇ ಒಂದು ಚಾನೆಲ್ ಬಂದ ನಾವು ನ್ಯೂಸ್ ಹಾಕಿದ ತಕ್ಷಣ ಹೆಡ್ಲೈನ್ಸ್ ಅನ್ನ ನೋಡ್ತೇವೆ.
ಸೊ ಹೆಡ್ಲೈನ್ಸ್ ಅನ್ನ ನೋಡ್ಬೇಕಾದ್ರೆ ಹೆಡ್ಲೈನ್ಸ್ ಓದೋದಕ್ಕೂ ಒಂದು ತಾಕತ್ತು ದಮ್ ಅಂತ ಇರ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ರೀತಿ ಹೆಡ್ಲೈನ್ಸ್ ಇರುತ್ತೆ. ಕೆಲವು ಕಡೆ 7 ಸೆಕೆಂಡ್ಗೆ ಮುಗಿಸ್ಬಿಡ್ತಾರೆ, ಕೆಲವು ಕಡೆ 10 ಸೆಕೆಂಡ್ ಇರುತ್ತೆ, ಕೆಲವು ಕಡೆ 13 ಸೆಕೆಂಡ್, ಕೆಲವು ಕಡೆ 15 ಸೆಕೆಂಡ್. ಹೀಗೆ ಆಯಾ ಚಾನಲ್ ಪ್ಯಾಟರ್ನ್ಗೆ ಏನ್ ತಕ್ಕನಾಗಿ ಅವ್ರು ಮಾಡ್ಕೊಂಡಿರ್ತಾರೆ ಆಯಾ ಪ್ಯಾಟರ್ನ್ಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ಹೆಡ್ಲೈನ್ ಈಸಿಯಾಗಿ ಓದ್ಬಿಡ್ಬೋದಾ? ನೋ, ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಹೆಡ್ಲೈನ್ ಅಂದ ತಕ್ಷಣ ಅದರ ಮುಖ ಪರಿಚಯ ಅಂದ್ರೆ ಆ ಸುದ್ದಿ, ಈಗ ಒಂದು ಹಾಫ್ ಅನ್ ಅವರ್ ಬುಲೆಟಿನ್ ಅಂತ ಏನ್ ನೋಡ್ತೀವಿ, ಆ ಹಾಫ್ ಅನ್ ಅವರ್ ಬುಲೆಟಿನ್ ಅಲ್ಲಿ ಏನಿರುತ್ತೆ ಅದರ ಬಿಂಬ ಹೊರಗಡೆ ಕಾಣಿಸ್ತಾ ಇರಬೇಕು. ಸೊ ಹೆಡ್ಲೈನ್ ಆ ಒಂದು ಧಮ್ ಕೊಟ್ಟು ಓದು ತುಂಬಾನೇ ಅದ್ಭುತವಾಗಿ ಬರ್ತಿರ್ತಾರೆ. ಆ ಲೈನ್ಸ್ ನೋಡಿದ್ರೆ ಸಾಕು ಇಡೀ ಕಂಟೆಂಟ್ ನಮಗೆ ಅರ್ಥ ಆಗುತ್ತೆ. ಈಗ ಅಂಗೈ ತೋರಿಸಿದ ತಕ್ಷಣ ಈ ಬೆರಳು ತೋರಿಸಿದ್ರೆ ಅಂಗೈನೇ ನುಂಗ್ತಾರೆ ಅಂತಾರಲ್ಲ, ಅಷ್ಟು ಚಾಣಾಕ್ಷರದಿಂದ ಒಂದು ಪ್ರೆಸೆಂಟಬಲ್ ಆಗಿರ್ಬೇಕಾಗುತ್ತೆ. ಈ ಹೆಡ್ಲೈನ್ ಓದ್ಬೇಕಾದ್ರೆ ಒಂದು ಕಲೆ ಏನಂತಂದ್ರೆ ಯಾವ ಧಾಟಿನಲ್ಲಿ ತಗೊಳ್ತೀವಿ ನಾವು, ಅದು ಬೇಗ ಅಟ್ರಾಕ್ಟ್ ಆಗುತ್ತೆ ಜನರಿಗೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಹೆಡ್ಲೈನ್ ಇಂದಾನೆ ನಮ್ಮ ನ್ಯೂಸ್ ಪ್ರಾರಂಭ ಆಗುತ್ತೆ. ಮೇಕಪ್ ಆಬ್ವಿಯಸ್ಲಿ ಆಂಕರ್ಸ್ಗೆ ಮೇಕಪ್ ತುಂಬಾ ಇಂಪಾರ್ಟೆಂಟ್. ನಾವು ಫಿಲ್ಮಿ ಅವ್ರ ತರ ಫಂಕಿ ಆಗಿ ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ನೀಟಾಗಿ ಎಷ್ಟು ಬೇಕೋ ಅಷ್ಟು ಮೇಕಪ್, ಲೈಟ್ ಮೇಕಪ್ಸ್ ಆಗಿ, ಈಗಂತೂ ತುಂಬಾನೇ ಅಡ್ವಾನ್ಸ್ ಆಗಿರೋದ್ರಿಂದ ಸಿಂಪಲ್ ಅಂಡ್ ಎಲಿಗೆಂಟ್. ನಾವೀಗ ಬೇರೆ ಕಡೆ ನೋಡ್ತಾ ಇರ್ತೀವಿ, ಕೊಂಡೆ ಹಾಕೊಳ್ಳೋದು ಅಥವಾ ಕರ್ಲಿ ಮಾಡಿ ಡಿಫ್ರೆಂಟ್ ಆಗಿ ಏನೇನೋ ಪಫ್ಗಳೆಲ್ಲ ಹಾಕೋದು, ಅದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಅದೇನಾಗುತ್ತೆ ಅಂದ್ರೆ ನಿಮ್ಮ ಸುದ್ದಿಯಿಂದ ನಿಮ್ಮನ್ನ ಡಿವಿಯೇಷನ್ ಕರ್ಕೊಂಡು ಹೋಗಿ ಒಳಗಡೆ ನೋಡ್ತಾರೆ ಅಂದ ತಕ್ಷಣ ತುಂಬಾನೇ ಪ್ಲೆಸೆಂಟ್ ಫೀಲ್ ಕೊಡ್ಬೇಕು ಯಾರಿಗೆ ಆದ್ರೂ. ಅವಾಗ ಸುದ್ದಿ ಮೇಲೆ ನೀವೇನ್ ಹೇಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಚೆನ್ನಾಗಿ ಹೋಗುತ್ತೆ. ಹಾಗೆ ಕಾನ್ಫಿಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸರ್ವೈವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಇವ್ರನ್ನ ಕೇಳಿದೆ ಎಲ್ಲಿಂದ ಬಂದಿರೋದು ಹೇಳಿ, ನೀವು ಆಂಕರಿಂಗ್ ಮಾಡೋದಕ್ಕೆ ಏನ್ ಕ್ವಾಲಿಟೀಸ್ ಇರಬೇಕು ಅಂತ. ಅವ್ರು ನಿಂತ್ಕೊಂಡು ಮಾತಾಡೋದು ಅದೊಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರನೇ ಆ ಥರ ನಿಂತ್ಕೊಂಡು ಮಾತಾಡೋಕೆ ಸಾಧ್ಯ. ಅದು ತುಂಬಾ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಮೇಲೆ ಹಿಡ್ತಾ ಇರಬೇಕು, ನಿರಂತರವಾದಂತಹ ಕಲಿಕೆ. ಈಗ ನಾನು ಸ್ಟಾರ್ಟಿಂಗ್ ನ್ಯೂಸ್ ಫೀಲ್ಡ್ ಬಂದಾಗ ನಮ್ಗೆ ಇದು ನಿನ್ನಲ್ಲಿ ಶಕ್ತಿ ಇದೆ, ನೀನು ಇದನ್ನ ಮಾಡಬಹುದು, ಯಾಕಂದ್ರೆ ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಕಲಿಬೇಕು ಅನ್ನೋ ಒಂದು ಕುತೂಹಲ ನಿನಗಿದೆ, ಹಾಗಾಗಿ ನೀನು ಇದನ್ನ ಮಾಡ್ಲೇಬೇಕು ಅಂತ ಫೋರ್ಸ್ಫುಲಿ ಅದನ್ನ ನ್ಯೂಸ್ಗೆ ಹಾಕೋದು. ಸೊ ನ್ಯೂಸ್ಗೆ ಹಾಕಿದ್ಮೇಲೆ ಆಬ್ವಿಯಸ್ಲಿ ಕಲಿಲೇಬೇಕು, ಯಾಕಂದ್ರೆ ಸಮುದ್ರಕ್ಕೆ ಧುಮುಕದ ಮೇಲೆ ಈಜಲೇಬೇಕಲ್ವಾ. ಹಾಗಾಗಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ನ್ಯೂಸ್ನ ಹೇಗೆ ಬೇರೆಯವ್ರು ಮಾಡ್ತಾ ಇರೋದನ್ನ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು ಫಸ್ಟ್. ಆ ಪ್ಲೇಸಲ್ಲಿ ನಾನು ಕೂತ್ಕೊಂಡ್ರೆ ನಾನು ಏನ್ ಕ್ವಶನ್ ಕೇಳ್ಬೋದು ಅಥವಾ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು. ಈಗೆಲ್ಲೋ ಒಂದ್ ಕಡೆ ಸಡನ್ ಆಗಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯ್ತು, ಆ ಸಂದರ್ಭದಲ್ಲಿ ಯಾವುದೋ ಒಂದು ಆಂಕರ್ ಒಂದು ಕಂಪ್ಲೀಟ್ ಆಗಿ ನ್ಯೂಸ್ ಮಾಡ್ತಾ ಇರ್ತಾರೆ. ಇವ್ರು ಈ ಆಂಗಲ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರ್ತಲ್ಲ, ಇವ್ರು ಈ ಕ್ವಶನ್ ಕೇಳ್ಬೇಕಿತ್ತಲ್ಲ, ಅಥವಾ ಇವ್ರು ಈ ತರ ರ್ಯಾಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಲ್ಲ ಅಂತ ನಮ್ಗೆ ಪುಟ್ಟ ಮಕ್ಕಳುಗಳು ಹೇಗೆ ಈಗ ತಂದೆ ತಾಯಿಗಳ ಹತ್ರ ಒಂದು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಮಕ್ಕಳುಗಳು ಸಾಮಾನ್ಯವಾಗಿ ನೋಡಿರ್ತೀವಿ, ಅವ್ರು ಕೇಳ್ಬೇಕಾದ್ರೆ ನಮ್ಗೆ ಏನ್ಸುತ್ತೆ, ಕೆಲವರು ಇರಿಟೇಟ್ ಮಾಡ್ಕೊಳ್ತಾರೆ. ಬಟ್ ತಂದೆ ತಾಯಿಗಳಿಗೆ ಯಾವತ್ತೂ ಬೇಸರ ಆಗಲ್ಲ, ಯಾಕಂದ್ರೆ ಇಲ್ಲ ಅವ್ನು ಕಲಿತಾ ಇದ್ದಾನೆ, ಅವ್ನು ಏನೇ ಕ್ವಶನ್ ಕೇಳಿದ್ರು ನಾವು ಹೇಳ್ಬೇಕು ಅಂತ ಅನ್ಸ್ತಿರುತ್ತೆ. ಅದೇ ರೀತಿಯಲ್ಲಿ ಈ ಪತ್ರಿಕೋದ್ಯಮದಲ್ಲಿ, ಈ ಮಾಧ್ಯಮದಲ್ಲೇ ಸ್ಪೆಷಲಿ ಪ್ರಶ್ನೆಗಳು ಪದೇ ಪದೇ ಪಾಪಪ್ ಆಗ್ತಾನೆ ಇರ್ಬೇಕು. ಇಟ್ಸ್ ನೆವರ್ ಎಂಡಿಂಗ್. ಎಲ್ಲಿ ನೀವು ಸಾಕು, ನನ್ಗೆ ಇಷ್ಟೇ ಸಾಕಪ್ಪ, ಇಷ್ಟು ವರ್ಷ ಕೆಲಸ ಮಾಡಿದೀನಿ, ಅಥವಾ ನಾನು ಈಗ ಪತ್ರಿಕೋದ್ಯಮ ಮುಗಿಸಿದೀನಿ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗ್ತಿದೆ ನನಗೆ, ಇಷ್ಟಕ್ಕೆ ಸಾಕು ಅಂತ ಸೆಟಲ್ ಆಗ್ಬಿಟ್ರೆ ನೀವು ನಿಂತು ನೀರಾಗ್ಬಿಡ್ತೀರಾ. ಅಲ್ಲಿ ಮುಂದೆ ಒಂದ್ ಹೆಜ್ಜೆ ಕೂಡ ಇಡಕ್ ಸಾಧ್ಯ ಇಲ್ಲ. ಇದೇ ಪ್ರಶ್ನೆ ನಾನು ನಮ್ಮ ರಂಗನಾಥ್ ಸರ್, ನಮ್ಮ ಟಿವಿನಲ್ಲಿರುವಂತ ರಂಗನಾಥ್ ಸರ್ ಮಾತನಾಡ್ಬೇಕಾದ್ರೆ ಹೇಳ್ತಿದ್ರು, ಸೊ ನಾನು ಈ ಫೀಲ್ಡ್ ಬರ್ಬೇಕಂತಾನೆ ಅನ್ಕೊಂಡಿರ್ಲಿಲ್ಲ ನಾನು, ಬಟ್ ಐ ಆಮ್ ಹ್ಯಾಪಿ. ಇವಾಗ ನಾನೇನು ಈ ಒಂದು ಸ್ಥಾನದಲ್ಲಿ ಬಂದು ಕೂತಿದ್ದೀನಿ, ನನ್ಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ ಅಂತ ನಾನು ಹಿಂಗೆ ಮಾತನಾಡ್ಬೇಕಾದ್ರೆ ಅವಾಗ ಹೇಳಿದೆ. ಅವ್ರು ಹೇಳಿದ್ರು, ಶಕುಂತಲಾ ನೀನ್ ಯಾವಾಗ ಇವತ್ತು ಈ ತರ ಥಿಂಕ್ ಮಾಡ್ತೀಯಾ, ಈ ತರ ಥಾಟ್ ಪ್ರೊಸೆಸ್ ಯಾವಾಗ ನಿನಗೆ ಬರುತ್ತೆ, ಅಲ್ಲಿಗೆ ನಿನ್ನ ಲೈಫ್. ಅವ್ರಿಗೆ ಒಂದ್ ಕಡೆ ಹಿಂದಿ ಕಲ್ತಿಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಅವ್ರಿಗೆ ಸ್ವಲ್ಪ ಹಿಂಜರಿಕೆ ಆದಾಗ, ಅವತ್ತಿಂದ ಅವ್ರು ಹಿಂದಿ ಕಲ್ತು ಹಿಂದಿ ಹೆಡ್ಲೈನ್ಸ್ ಅನ್ನ ಡೈಲಿ ಅವ್ರು ಬರೆದು ಹಿಂದಿನಲ್ಲಿ ಹೇಗೆ ನಿರೂಪಣೆ ಮಾಡ್ಬೋದು ಅಂತ ಅವರು ಚಾನಲ್ ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ನೆವರ್ ಎಂಡಿಂಗ್ ಅಂತ. ಯಾವುದೇ ಕಲಿಕೆನ ನಾವು ಕಲಿಬೇಕಾದ್ರೆ ಅದು ಅಲ್ಲಿಗೆ ನಿಂತೋಯ್ತು ಅಥವಾ ಅಲ್ಲಿಗೆ ಸ್ಟಾಪ್, ಇಲ್ಲಿ ಮುಗ್ದೋಯ್ತು ಅಂತ ಯಾವತ್ತೂ ಕೂಡ ಎಂಡ್ ಅಂತ ಇಟ್ಕೊಳ್ಬಾರ್ದು. ಕಲಿಕೆ ನಿರಂತರವಾಗಿರ್ಬೇಕು. ಯಾವ ಏಜ್ ಆದ್ರೂ ಪರವಾಗಿಲ್ಲ. ಈಗ 50 ವರ್ಷದಲ್ಲಿ ನೀವು ಆಂಕರಿಂಗ್ ಸ್ಟಾರ್ಟ್ ಮಾಡ್ತೀರಾ, ಮಾಡಬಹುದು. ಈಗ ನಿಮಗೆ ಡಿಜಿಟಲ್ ಮೀಡಿಯಾ ಅದಕ್ಕೆ ಎಷ್ಟೊಂದು ಅವಕಾಶಗಳನ್ನ ಮಾಡ್ಕೊಟ್ಟಿದೆ. ಯಾವ್ದು ಬೇಡಪ್ಪ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಲ್ಲಿ ರೀಲ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಎಷ್ಟೋ ಜನ ಯಾವ್ದಾವ್ದೋ ರೀತಿಯ ಆಂಕರಿಂಗ್ ಮಾಡಿ ಎಷ್ಟೋ ಫೇಮಸ್ ಆಗಿರುವಂತದ್ದು ಇರುತ್ತೆ. ಸೊ ಅಲ್ಲಿ ಲೈಫ್ ಎಂಡ್ ಆಯ್ತಾ? ನೋ, ಅಲ್ಲಿಂದ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ಆಂಕರಿಂಗ್ ಅನ್ನೋದು ಇಟ್ಸ್ ಬ್ಯೂಟಿಫುಲ್ ಸೋಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇಗ ವಿಚಾರಗಳನ್ನ ಮುಟ್ಟಿಸ್ಬೋದು. ಏನೇ ಸುದ್ದಿಗಳಿದ್ರು ಕೂಡ ಅವ್ರ ಜೊತೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಸುದ್ದಿಗಳನ್ನ ವಿನಿಮಯ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಆಂಕರಿಂಗ್ ಅನ್ನೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಇದು ಒಂದು ರೀತಿ ಸ್ಟ್ರೆಂತ್ ಅಂತ ನನ್ಗೆ ಫೀಲ್ ಆಗುತ್ತೆ. ಸಾಕಷ್ಟು ಜನ ಆಂಕರಿಂಗ್ ಫೀಲ್ಡ್ ಬರಬೇಕು ಅಂತ ಅಂದ್ಕೊಂಡವರು ಆಗೋದಿಲ್ಲ. ನಮ್ಮ ಕೈಲಿ ನಾನು ಚೆನ್ನಾಗಿ ಕಾಣಲ್ಲ, ಅಥವಾ ನನಗೆ ಕನ್ನಡ ನಿಟ್ಟಿಗೆ ಬರಲ್ಲ,
ಅಥವಾ ಅಲ್ಲಿ ಹೋದ್ರೆ ನಾನು ಫಿಟ್ ಆಗ್ತೀನೋ ಇಲ್ವೋ, ಅಥವಾ ಆಂಕರ್ ಅಂತ ಅಂದ್ರೆ ಡಬಲ್ ಗ್ರಾಜ್ಯುಯೇಷನ್ ಮಾಡಿರ್ಬೇಕು, ಅಥವಾ ಇಂಗ್ಲಿಷ್ ಬರಬೇಕು, ಅಥವಾ ಹಿಂದಿ ಬರಬೇಕು, ಇಷ್ಟೆಲ್ಲ ಇದ್ರೆ ಮಾತ್ರ ನಾನು ಆಂಕರಿಂಗ್ ಮಾಡೋದಕ್ಕೆ ಸಾಧ್ಯ, ಮೇಕಪ್ ಹಚ್ಕೊಳ್ಬೇಕು, ಸ್ಲಿಮ್ ಆಗಿರ್ಬೇಕು, ಈ ಥರದ್ದೆಲ್ಲ ಥಾಟ್ಸ್ ಅನ್ನ ಇಟ್ಕೊಳ್ತಾರೆ. ಅದನ್ನೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಆಂಕರಿಂಗ್ ಅನ್ನೋದು ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅದನ್ನ ನಿರೂಪಣೆ ಮಾಡೋದೇ ಆಂಕರಿಂಗ್. ಹಾಗೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸುದ್ದಿ ಓದ್ಬೇಕಾದ್ರೆ ನಾನು ಫೇಸ್ ಮಾಡಿರುವಂತಹ ಚಾಲೆಂಜಸ್ ಏನಂದ್ರೆ, ಈ ಆಕ್ಟಿಂಗ್ ಅಂತ ಹೋದಾಗ ಈ ನವರಸಗಳನ್ನ ನಾವು ಹೇಗೆ ಅರೆದು ಕುಡಿದಿರ್ತೀವೋ ಅದೇ ರೀತಿಯಾಗಿ ನಾವು ಕೂಡ ಆಂಕರಿಂಗ್ ಅಂತ ಬಂದಾಗ ಈ ನವರಸಗಳನ್ನ ಅರೆದು ಕುಡಿದ್ಬಿಡ್ಬೇಕಾಗತ್ತೆ. ಅದು ಯಾವ್ದ್ರಲ್ಲಿ ವಾಯ್ಸ್ ಅಲ್ಲಿ. ಈಗ ಸಡನ್ ಆಗಿ ನಾನು ಯಾವುದೋ ಒಂದು ಸುದ್ದಿ ಓದ್ತಾ ಇರ್ತೀನಿ, ಏನೋ ಒಂದು ಕಾಮಿಡಿ ಸುದ್ದಿ ಬರುತ್ತೆ, ಯಾರೋ ಒಂದು ಜಾರ್ ಬಿದ್ದಿರ್ತಾರೆ, ಅಥವಾ ಏನೋ ಸುದ್ದಿಗಳನ್ನು ಗೊತ್ತಿರೋದಿಲ್ಲ. ಯಾಕಂದ್ರೆ ಕ್ಷಣ ಕ್ಷಣದಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾವ ಸುದ್ದಿ ಬರುತ್ತೆ, ಖುಷಿ ಸುದ್ದಿ ಬರುತ್ತಾ, ಸಾವಿನ ಸುದ್ದಿ ಬರುತ್ತಾ, ಅಥವಾ ಪೊಲಿಟಿಕಲ್ ಇಶ್ಯೂಸ್ ಬರುತ್ತಾ, ಯಾವ್ದು ಬರುತ್ತೆ ನಮ್ಗೆ ಯಾವುದು ಕೂಡ ಗೊತ್ತಿರೋದಿಲ್ಲ. ಏನಿದ್ರು ಹೆಡ್ಲೈನ್ಸ್ ಕೊಡ್ತಾರೆ, ಒಂದಷ್ಟು ಪ್ಯಾಕೇಜಸ್ ಅಥವಾ ಆ ಪ್ಯಾಟರ್ನ್ಗೆ ತಕ್ಕನಾಗಿ ಏನಿರುತ್ತೆ ಆ ಅಪ್ಡೇಟ್ಸ್ ಹಾಕಿರ್ತಾರೆ. ಬಟ್ ನಾವು ಸ್ಕ್ರೀನ್ ಮೇಲೆ ಹೋಗಿ ಕೂತಾಗ್ಲೇ ನಮಗೂ ಕೂಡ ಆ ಒಂದು ಹಾಟ್ ಸೀಟ್ ಅಂತ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅಷ್ಟು ಸೆಕೆಂಡ್ಸ್ ಅಲ್ಲಿ ಓಡ್ತಾ ಇರುತ್ತೆ. ಇ ಪಿ ನಲ್ಲಿ ಜೊತೆಗೆ ಒಂದೇ ಟೈಮಲ್ಲಿ ಆಂಕರಿಂಗ್ ಅನ್ನೋದು ಇಡೀ ಎಲ್ಲರನ್ನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಒಂದ್ ಕಡೆ ಸುದ್ದಿ ಕಡೆ ಗಮನ ಇರಬೇಕು, ಇನ್ನೊಂದ್ ಕಡೆ PCR ನಲ್ಲಿ ನಮ್ಗೆ ಕ್ಯೂ ಕೊಡ್ತಾ ಇರ್ತಾರೆ, ನೆಕ್ಸ್ಟ್ ಇಷ್ಟು ಸೆಕೆಂಡ್ಸ್ಗೆ ನ್ಯೂಸ್ ಮುಗಿತಾದ ನೆಕ್ಸ್ಟ್ ಇದನ್ನ ತಗೊಳ್ಳಿ ಅಂತ ಹೇಳ್ತಿರ್ತಾರೆ, ಅಥವಾ ಫೋನ್ ಬರ್ತಿರ್ತಾರೆ, ನಮ್ಮ ರಿಪೋರ್ಟರ್ಸ್ ನ ಫೋನು ಹೇಳ್ತಿರ್ತಾರೆ. ನಮ್ಗೆ ಇ ಪಿ ನಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕು. ನಾನು ಸುದ್ದಿ ಇಲ್ಲಿ ಹೇಳ್ತಾನೆ, ಅಲ್ಲಿ ಫೋನು ಹೇಳ್ತಿರ್ತಾರೆ ಅಂದ ತಕ್ಷಣ ಅದನ್ನ ಯಾರು ಹೇಳ್ತಿದ್ದಾರೆ, ಯಾವ ಡಿಸ್ಟಿಕ್ ಇಂದ ಏನ್ ಸುದ್ದಿ ಬರ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಅಲರ್ಟ್ ಆಗಿರ್ಬೇಕು. ಮತ್ತೆ ಆ ಸುದ್ದಿ ಮೇಲೆ ಅವ್ರಿಗೆ ಏನ್ ಪ್ರಶ್ನೆಗಳನ್ನ ಕೇಳ್ಬೇಕು, ಏನು ಬೇಡ, ಬೇಸಾಯ್ತು, ಯಾವಾಗ ಆಗಿದ್ದು, ನೆಕ್ಸ್ಟ್ ಈ ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತನಾಡಿದಾರ, ಅಥವಾ ಆಕ್ಸಿಡೆಂಟ್ ಆಗಿದ್ರೆ ಅವ್ರ ಪರಿಸ್ಥಿತಿ ಹೇಗಿದೆ, ಈ ತರದ್ದು ಒಂದು ಬೇಸಿಕ್ ಕ್ವೆಶನ್ಸ್ಗಳನ್ನ ನೀವು ಇಟ್ಕೊಂಡ್ರೆ ಸಾಕು. ಆ ರಿಪೋರ್ಟರ್ ಜೊತೆ ನೀವು ಕ್ವೆಶನ್ಸ್ನ ಕೇಳ್ಕೊಂಡು ಆನ್ಸರ್ ತಗೊಳ್ಳೋಕೆ ಈಸಿ ಆಗುತ್ತೆ. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಬುಲೆಟಿನ್ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಹೇಳ್ತಾ ಇರ್ತಾರೆ, ನಮ್ಮ ಫೋನು ರಿಪೋರ್ಟರ್ಸ್ ತಗೊಳ್ಳಿ ಅಂತಿರ್ತಾರೆ, ನಮ್ಗೆ ಅರ್ಥ ಆಗ್ತಿರಲ್ಲ. ಯಾಕಂದ್ರೆ ನಾವು ಈ ಸುದ್ದಿ ಒಳಗಡೆ ಮುಳುಗೋಗ್ಬಿಡ್ತಿರ್ತೀವಿ. ಮತ್ತೆ ಯಾವುದೋ ಒಬ್ಬ ರಾಜಕಾರಣಿಗಳದ್ದು ತಕ್ಷಣದಲ್ಲಿ ಏನೋ ಅಲ್ಲೊಂದು ಇಶ್ಯೂ ಆಗಿರುತ್ತೆ, ತಕ್ಷಣವೇ ಅವರಿಂದ ರಿಯಾಕ್ಷನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅಥವಾ ಯಾರೋ ಒಬ್ರು ಸೀನಿಯರ್, ಯಾರೋ ಒಬ್ರು ಫಿಲ್ಮ್ ಅವರು ಅಥವಾ ಬೇರೆ ಬೇರೆ ಫೀಲ್ಡ್ ಅವರು ಯಾರೋ ಒಬ್ರು ಗಣ್ಯ ವ್ಯಕ್ತಿಗಳು ತೀರ್ಕೊಂಡಿರ್ತಾರೆ, ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಫೋನು ಬಂದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಗಳನ್ನ ಫೋನು ತಗೊಳ್ತಿರುತ್ತೆ. ಅದನ್ನೆಲ್ಲ ಅಟ್ ಎ ಟೈಮಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ನಮ್ಮ ಫೀಲ್ಡ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಬ್ಸೆನ್ಸ್ ಆಫ್ ಮೈಂಡ್ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈ ವಿಚಾರ ಅಂದ್ರೆ ಸೂಕ್ಷ್ಮ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಆಂಕರಿಂಗ್ ಮಾಡೋದಕ್ಕೆ ನೀವು ಮುಂದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ಈಸಿ ಆಗುತ್ತೆ. ಮತ್ತೆ ಡ್ರಾಮಾಟಿಕ್ ಆಗಿರಬಾರ್ದು. ಈಗ ಏನೋ ಒಂದು ಸುದ್ದಿ ಬರುತ್ತೆ ಅಂದ ತಕ್ಷಣ ನಾನು ಇದನ್ನ ಮಾಡ್ಯುಲೇಷನ್ ಮಾಡೋದ್ರ ಮೂಲಕ ನಾನೇನೋ ಡಿಫ್ರೆಂಟ್ ಆಗುತ್ತೆ ಅಂತ ಹೋದ್ರೆ ಅದು ತುಂಬಾ ಕಂಪ್ಲೀಟ್ ಆಗಿ ಡ್ರಾಮಾಟಿಕ್ ಅಂತ ಅನ್ಸ್ಬಿಡುತ್ತೆ. ಸೊ ಅದರಿಂದ ಕೂಡ ಹೊರಗಡೆ ಬಂದು ನಿಮ್ಮ ಧ್ವನಿ ಏನಿರುತ್ತೆ ಅದನ್ನ ಗಡ್ಸು ಮಾಡ್ಕೊಳ್ತಾ ಹೋದ್ರೆ ತುಂಬಾ ಉತ್ತಮ ಅನ್ಸುತ್ತೆ. ಪ್ರಮುಖವಾಗಿ ನೀವೇನಾದ್ರೂ ಆಂಕರಿಂಗ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಕ್ಯಾಮ್ರಾನ ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಕ್ಯಾಮ್ರಾ ನಿಮ್ಮ ಫ್ರೆಂಡ್ ಅಂತ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಫ್ರೆಂಡ್ ಮುಂದೆ ನೀವು ಕೂತ್ಕೊಂಡು ಹೇಗೆ ಒಬ್ರನ್ನ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಾ, ಈಗ ನಾನೇ ನಿಮ್ಮ ಮುಂದೆ ಎಲ್ಲ ಕೂತ್ಕೊಂಡು ಎಷ್ಟು ಈಸಿಯಾಗಿ ನಿರರ್ಗಳವಾಗಿ ನಾನು ಮಾತಾಡ್ತೀನಿ, ನಿಮ್ಮನ್ನೆಲ್ಲ ನನ್ನ ಹಿತೈಷಿಗಳು ಅಥವಾ ಫ್ರೆಂಡ್ಸ್ ಅಂತ ನಾನು ಟ್ರೀಟ್ ಮಾಡ್ತೀನೋ ಹಾಗೇನೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡ ತಕ್ಷಣ ಕ್ಯಾಮ್ರಾ ನನ್ನ ಫ್ರೆಂಡ್ ಅಂತ ನೀವು ಟ್ರೀಟ್ ಮಾಡಬೇಕು. ಇಲ್ಲಾಂದ್ರೆ ಕಾನ್ಶಿಯಸ್ ಆಗ್ಬಿಡ್ತೀವಿ, ನಾವೇನು ಹೇಳಕ್ ಹೊರಟಿರ್ತೀವಿ ಅದು ಮತ್ತೆ ಹೋಗ್ಬಿಡುತ್ತೆ. ಮತ್ತೆ ಆ ಸೆಕೆಂಡ್ಸ್ಗಳಲ್ಲಿ ಸ್ಪೆಷಲಿ ನ್ಯೂಸ್ ಚಾನಲ್ ಅಲ್ಲಿ ಇರಬೇಕಾದ್ರೆ ಆ ಸೆಕೆಂಡ್ಸ್ ಅಲ್ಲಿ ಓಡ್ತಾ ಇರುತ್ತೆ. ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 ಸೆಕೆಂಡ್ ಆ ಕಡೆ ಈ ಕಡೆ ಅದು ನನ್ನ ಸ್ಕ್ರೀನ್ ಅಲ್ಲಿ ಆಗ್ಲೇ ಕಾಣ್ತಾ ಇರ್ತೀನಿ, ಇನ್ನೆಲ್ಲೋ ನೋಡ್ತಾ ಇರ್ತೀನಿ, ಅದು ತುಂಬಾ ಆಭಾಸ ಆಗುತ್ತೆ. ಹಾಗಾಗಿ ಆ ಸೆಕೆಂಡ್ಸ್ ಅಲ್ಲಿ ನಾವು ಅಲರ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ನಾವು ನ್ಯೂಸ್ ರೂಮ್ಗೆ ಎಂಟರ್ ಆದ ತಕ್ಷಣ ಮೊಬೈಲ್ನ ಸೈಡಲ್ಲಿ ಇಟ್ಬಿಡ್ತೀವಿ. ಫಸ್ಟ್ ಹೆಡ್ಲೈನ್ ಹೋಗೋಕೆ ಮುಂಚೆ ನಮಗೆ ವಾಯ್ಸ್ ಎಲ್ಲ ಚೆಕ್ ಮಾಡ್ಕೊಳ್ತಾರೆ, ಓಕೆನಾ ಅಂತೆಲ್ಲ ಕೇಳ್ತಿರ್ತಾರೆ. ನಮ್ದು ಅವ್ರದ್ದು EP ಕೇಳಿಸ್ತಾ ಇರುತ್ತಾ, ಮೈಕ್ ಕೇಳಿಸ್ತಾ ಇರುತ್ತಾ, ಇದನ್ನೆಲ್ಲ ಕೇಳ್ಕೊಳ್ತಾರೆ. ತುಂಬಾ ಜನರಿಗೆ ಈ ಹೊಸದಾಗೇನೋ ನಾವು ಫಸ್ಟ್ ಟೈಮ್ ನ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ನ್ಯೂಸ್ ಬಂದು ಚಾನ್ಸೇ ಇಲ್ಲ. ಸೊ ಪ್ರೋಗ್ರಾಮಿಂಗ್ ಅಂದ್ರೆ ರೆಕಾರ್ಡ್ ಮಾಡಿ ಆನೇರ ಹಾಕುವಂತ ಪ್ರೋಗ್ರಾಮ್ಸ್ಗಳು ಕೂಡ ಇರುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೋಬೇಕು, ನಾನು ನ್ಯೂಸ್ ಆಂಕರಿಂಗ್ ಮಾಡ್ಬೇಕಾ ಅಥವಾ ಪ್ರೋಗ್ರಾಮಿಂಗ್ ಆಂಕರಿಂಗ್ ಮಾಡ್ಬೇಕಾ ಅಥವಾ ಫಿಲ್ಮಿಂಗ್ ಮಾಡ್ಬೇಕಾ ಅಥವಾ ರಿಪೋರ್ಟಿಂಗ್ ತರ ಹೋಗಿ ನಾವು ಪೊಲಿಟಿಕಲ್ ಅಪ್ಡೇಟ್ ಮಾಡ್ಬೇಕಾ ಅಥವಾ ಕ್ರೈಮ್ ಮಾಡ್ಬೇಕಾ. ಸೊ ನಿಮ್ಮ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕು. ಒಂದು ಕ್ಲಾರಿಟಿ ಇರಬೇಕು. ಗುರಿ ಇಲ್ಲದ ಜೀವನ ಈ ರೆಕ್ಕೆ ಇಲ್ಲದ ಹಕ್ಕಿ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ನಿರ್ದಿಷ್ಟವಾದಂತಹ ಗುರಿ. ಈಗ ನಾನು ಆಂಕರಿಂಗ್ ಆಗ್ಬೇಕಂತಂದ್ರೆ ಆಗ್ಲೇಬೇಕು. ಈಗ ನಾನು ಹಾಗೇನೆ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದು,
ಎಷ್ಟೊಂದು ಘಟಾನುಘಟಿಗಳಿದ್ರು ನಾನು ಬಂದಿದ್ದ ಟೈಮಲ್ಲಂತೂ. ತುಂಬ ದೊಡ್ಡ ದೊಡ್ಡ ಸೀನಿಯರ್ಸ್ ಇದ್ರು. ನಾನು ಇವ್ರ ಮುಂದೆ ಸರ್ವೈವ್ ಆಗ್ತೀನ ಅಂತ ನನಗೆ ಒಂದು ದಿನ ಕೂಡ ಕ್ವೆಶನ್ ಬರಲಿಲ್ಲ. ಯಾಕಂದರೆ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿತ್ತು. ಹಾಗಾಗಿ ನಿಮ್ಮಲ್ಲೂ ಕೂಡ ಯಾರಾದ್ರು ಆ್ಯಂಕರ್ಸ್ ಆಗಬೇಕು, ನಿರೂಪಕರಾಗಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಡೌಟ್ ಪಡಬೇಡಿ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ. ಬೇಡ ಇವಾಗ ನನಗೆ ಕ್ಯಾಮ್ರಾ ಸಿಗಲಿಲ್ಲ, ದಟ್ಸ್ ಫೈನ್. ನಿಮ್ಮ ಮನೆ ಮುಂದೆ ಒಳಗಡೆ ಎಲ್ಲರ ಮನೆಯಲ್ಲೂ ಕೂಡ ಮಿರರ್ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನೂ ಬೇಡ, ಜಸ್ಟ್ ಒಂದು ಪೇಪರ್ ತಗೊಳ್ಳಿ. ನ್ಯೂಸ್ ಪೇಪರ್ ಅಂತೂ ಇದ್ದೇ ಇರುತ್ತೆ ನಿಮ್ಮಲ್ಲಿ. ಫಸ್ಟ್ ಉಚ್ಚಾರಣೆ ಅನ್ನೋದು ತುಂಬ ಮುಖ್ಯ. ಅಲ್ಲಿಂದ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರ್ ತಗೊಂಡ ತಕ್ಷಣ ಒಂದು ಪ್ಯಾರಾನ ಇಟ್ಕೊಳ್ಳಿ. ಆ ಪ್ಯಾರಾನ ಓದಬೇಕಾದ್ರೇ ಲೌಡ್ ವಾಯ್ಸಲ್ಲಿ ಸ್ಟಾರ್ಟ್ ಮಾಡಿ. ಎಲ್ಲಿಗೆ ಅಲ್ಪ ಪ್ರಾಣ, ಎಲ್ಲಿಗೆ ಮಹಾಪ್ರಾಣ, ಎಲ್ಲಿಗೆ ಫುಲ್ ಸ್ಟಾಪ್ ಕೊಡಬೇಕು. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲಿಂದ ವಾಯ್ಸ್ ರೇಸ್ ಮಾಡಬೇಕು. ಒಂದು ಸಾವಿನ ಸುದ್ದಿ ಇರುತ್ತೆ, ಒಂದು ಪೊಲಿಟಿಕಲ್ ಸುದ್ದಿ ಇರುತ್ತೆ, ಒಂದು ಫಿಲ್ಮ್ ಸುದ್ದಿ ಇರುತ್ತೆ, ಬೇರೆ ಬೇರೆ ಸುದ್ದಿಗಳು, ಒಂದು ಕಾಮಿಡಿ ಸುದ್ದಿಗಳು ಕೂಡ ಇರುತ್ತೆ. ಸೊ ಇಂಥ ಸುದ್ದಿಗಳನ್ನ ತಗೊಂಡು ಓದಬೇಕಾದ್ರೆ ಜಸ್ಟ್ ನಿಮ್ಮನ್ನು ನೀವು ಎದುರುಗಡೆ ನೋಡ್ಕೊಂಡ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ರೈಟ್ ವೇನಲ್ಲಿ ಓದ್ತಾ ಇದ್ದೀನಿ, ನನ್ನ ಟೋನ್ ಕರೆಕ್ಟ್ ಆಗಿದೆ. ಒಂದ್ಸರಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಮಾಡ್ಕೊಂಡ ತಕ್ಷಣ ನೀವು ಕೇಳಿ, ನೀವು ಮಾತಾಡ್ತಾ ಇರೋದನ್ನ ನೀವು ಮತ್ತೆ ವಾಪಸ್ ರಿಪೀಟ್ ಆಗಿ ಕೇಳಿದಾಗ ಸ್ವಲ್ಪ ಇನ್ನೊಂಚೂರು ಇಂಪ್ರೂವೈಸ್ ಮಾಡಿಬಿಟ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಕೆಲವೊಮ್ಮೆ ಕೇಳಿದಾಗ ಒಂದು ಸ್ವಲ್ಪ ವಾಯ್ಸ್ನ ಗಡಿಸಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇನ್ನು ಫಿಲ್ಮೀಸ್ ಓದಬೇಕಾದ್ರೆ ಸ್ವಲ್ಪ ಹಸ್ಕಿ ವಾಯ್ಸಲ್ಲಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈ ಕಾಮಿಡಿಗೆಲ್ಲ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ಡಿಫ್ರೆಂಟ್ ಟೋನಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಈ ಥರದ ಒಂದು ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನ ನಿಮಗೆ ನೀವೇ ಕರೆಕ್ಷನ್ ಮಾಡ್ಕೊಳ್ತಾ ಹೋದರೆ ಆ್ಯಂಕರಿಂಗ್ ಅನ್ನೋದು ತುಂಬ ಸುಲಭ. ಜೊತೆಗೆ ಆಂಕರಿಂಗ್ ಅನ್ನೋದು ಒಂದು ಡಿಗ್ನಿಟಿ. ಯಾಕಂದರೆ ಇಡೀ ಸಮಾಜದ ಕೊಳಕನ್ನು ನಾವು ತೊಡೆದು ಹಾಕುವಂಥ ಶಕ್ತಿ ನಮ್ಮ ಕೈಯಲ್ಲಿರುತ್ತೆ. ಈಗ ಪತ್ರಿಕೋದ್ಯಮದಲ್ಲಿ ಬರಹಗಾರರಿಗೆ ಹೇಗೆ ಪೆನ್ನು ಎಷ್ಟು ಮುಖ್ಯವಾಗುತ್ತೋ, ಈ ಮಾಧ್ಯಮ ಕ್ಷೇತ್ರಗಳಲ್ಲಿ ನಮ್ಮಂಥ ಆಂಕರ್ಸ್ಗೆ ನಮ್ಮ ವಾಯ್ಸೇ ಜೀವಾಳ ಅಂತ ಹೇಳಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಕೂಡ ಆ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತು. ಯಾಕಂದರೆ ನಾನೇ ಏನೋ ಆಗಬೇಕು ಅಂತ ಅಂದ್ಕೊಂಡು ಬಂದಿರದೇ ಇದ್ದವಳು ನಾನಿವತ್ತು ಈ ಒಂದು ದೊಡ್ಡ ಮಟ್ಟದ ಚಾನಲಲ್ಲಿ ಕೂತ್ಕೊಂಡು ನಾನು ನ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನಲ್ಲಿದ್ದಂಥ ಶಕ್ತಿಯನ್ನು ನಾನು ಕಂಡುಕೊಂಡಿದ್ದರ ಪರವಾಗಿ ನಾನಿವತ್ತು ಉನ್ನತ ಮಟ್ಟದಲ್ಲಿ ನಾನು ಬೆಳೆದು ನಿಂತಿದ್ದೀನಿ. ಸೊ ಈ ಶಕ್ತಿ ನಿಮ್ಮ ಪ್ರತಿಯೊಬ್ಬರಲ್ಲೂ ಇದೆ. ಲುಕ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ, ಎಷ್ಟು ಬೇಕೋ ಅಷ್ಟು ಕೊಡಿ. ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟೇಷನಲ್ಲಿ ನಿಮ್ಮ ಆಯ್ಕೆಗಳು ಕರೆಕ್ಟಾಗಿರಬೇಕು. ಉತ್ತಮವಾದಂಥ ಒಂದು ಕಾಸ್ಟ್ಯೂಮ್ಸನ್ನು ಹಾಕಿ, ಯಾವಾಗಲೂ ಡೀಸೆಂಟ್ ವೇನಲ್ಲಿ. ಹೇರ್ ಸ್ಟೈಲ್ ಯಾವಾಗಲೂ ನಮ್ಮ ಆ್ಯಂಕರಿಂಗ್ ಫೀಲ್ಡಿಗೆ ಬಂದಾಗ ಯೂಶಲಿ ಸ್ಟ್ರೈಟ್ನಿಂಗ್ ಬಿಟ್ರೆ ಅಷ್ಟು ತುಂಬ ವೆರೈಟಿ ಡಿಸೈನ್ಸ್ ಮಾಡೋದಿದ್ರೆ ಮಾಡ್ಬೋದು. ಅವರವರ ಆಯ್ಕೆಗಳು ಅದು ಸೂಟ್ ಆಗುತ್ತೆ ಅನ್ನೋದಾದರೆ ಆಬ್ವಿಯಸ್ಲಿ ಬ್ಲೇಸರ್ಸ್ ಇರುತ್ತೆ. ಬ್ಲೇಸರ್ಸ್ ಒಂದು ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಬ್ಲೇಸರ್ಸನ್ನು ಮಾಡ್ತಾರೆ. ಕೆಲವು ಸ್ಯಾರಿಗಳನ್ನ ಕೂಡ ಹಾಕ್ತಾರೆ. ಅದು ಮಾರ್ನಿಂಗ್ ನ್ಯೂಸ್ ಅಥವಾ ಈವ್ನಿಂಗ್ ನ್ಯೂಸ್ಗೆ ಸೂಟ್ ಆಗುವಂತಹ ನ್ಯೂಸ್ಗಳು. ಇನ್ನು ಮೇಕಪ್ ಅಂತ ವಿಚಾರಕ್ಕೆ ಬಂದಾಗ ಲೈಟ್ ಮೇಕಪ್, ಡರ್ಮಾ, ಈ ಥರದ ವಿಚಾರಗಳನ್ನ ಅಂದರೆ ಅವ್ರಿಗೆ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ಬಿಡೋದು. ಅಂದರೆ ಫಿಲ್ಮಿ ಥರ ನಾವು ನಮ್ಮ ಸುದ್ದಿ ಏನಿದ್ರು ನಾವೇನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಕೂಡ ಸುದ್ದಿ ಮೇಲೇ ಇರೋದ್ರಿಂದಾಗಿ ಅದಷ್ಟು ಮ್ಯಾಟ್ರ್ ಆಗಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಸ್ಲ್ಯಾಂಗ್ ಇರುತ್ತೆ. ಈ ಫೀಲ್ಡಿಗೆ ಬಂದಾದ್ಮೇಲೆ ನಾವು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕಂದ್ರೆ ಪೇಪರ್ ಓದೋದನ್ನು ಮಾತ್ರ ಯಾವತ್ತೂ ನಿಲ್ಲಿಸ್ಬೇಡಿ. ಪೇಪರ್ ಒಂದು ಪ್ಯಾರ ಓದಾದ್ಮೇಲೆ 2ನೇ ಪ್ಯಾರ 3ನೇ ಪ್ಯಾರ ಓದಾದ್ಮೇಲೆ ಒಂದು ಸಮ್ಮರೈಸ್ ಮಾಡ್ಕೊಂಡ್ಬಿಡಿ. ಈ ಸಮ್ಮರೈಸ್ ಮಾಡ್ಕೊಂಡಾದ್ಮೇಲೆ ಈ ಸುದ್ದಿನ ನಾನು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅಂತ ನೋಡಿ. ಈಗ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಅಂತಲೇ ಒಂದು ಸುದ್ದಿ ಬಂದ ತಕ್ಷಣ ಈ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಏನು ಕಾರಣ, ಬಿಲ್ಡಿಂಗ್ ಕೊಲಾಪ್ಸ್ ಆದಂಥ ಸಂದರ್ಭದಲ್ಲಿ ಏನಾಯಿತು, ಆ ಸಮಯದಲ್ಲಿ ಅಲ್ಲಿ ಯಾರಾದರೂ ಇದ್ರೆ ಅವ್ರಿಗೆ ಏನಾದರೂ ಪೆಟ್ಟುಗಳಾಗಿದೆಯಾ, ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಲಾಗಿದೆಯಾ, ಅವರ ಸಿಚುವೇಶನ್ಸ್ ಹೇಗಿದೆ, ಏಕಾಏಕಿ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಏನು ಕಾರಣ, ಯಾವ ಬಿಲ್ಡಿಂಗ್ ಇದೆ, ಎಷ್ಟು ವರ್ಷ ಹಳೆಯ ಬಿಲ್ಡಿಂಗ್ ಕೊಲಾಪ್ಸ್ ಆಗ್ತಾ ಇದೆ ಅಂತಂದರೆ ಆ ಓನರ್ ಮಾಲೀಕನಿಗೆ ಏನಾದರೂ ತೊಂದರೆಗಳಾಗಿದೆಯಾ, ಅಂದರೆ ಅನಧಿಕೃತವಾಗಿ ಏನಾದರೂ ಕಟ್ಟಡನ ಕಟ್ಟಿದಾರಾ. ಸೊ ಎಲ್ಲ ಕ್ವೆಶನ್ಸ್ಗಳು ಸಹಜವಾಗಿ ಇದು ಪಾಪಪ್ ಆಗ್ತಾ ಇರಬೇಕು ನಿಮ್ಮಲ್ಲಿ. ಸೊ ಪೇಪರ್ ಓದ್ಬೇಕಾದ್ರೆ ಒಂದು 100ರಿಂದ 150 ಸುದ್ದಿಗಳನ್ನ ನೀವು ಓದ್ತೀರಾ ಅಂದರೆ ಅಲ್ಲಿ ಒಂದು 5 ಸುದ್ದಿಗಳನ್ನ ನೀವು ಪಿಕ್ ಮಾಡಿಕೊಂಡು ನಿಮ್ಗೆ ಇಷ್ಟವಾದಂಥ ಸುದ್ದಿಗಳಂತಲೇ ಇಟ್ಕೊಳ್ಳಿ, ಅಥವಾ ನಿಮ್ಗೆ ಈಸಿ ಆಗುವಂಥ ಸುದ್ದಿಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕಲಿಗೆ ಯಾವತ್ತೂ ನಿರಂತರ ಆಗಿರಬೇಕು, ನಿಂತ ನೀರಾಗಬಾರ್ದು. ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ನಿಮ್ಮ ಭಾಷೆ, ಉಚ್ಚಾರಣೆ, ಪದಬಳಕೆಗಳು, ನೀವು ಒಂದು ಸುದ್ದಿಗೆ ಸೇರಿಸುವಂಥ ಪದಬಳಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನಾವು ಒಂದು ಪದಬಳಕೆ ಈ ಬಾರಿ ನಾನು ಮತ್ತೆ ಏನು ರಿಪೀಟ್ ಅನ್ಸ್ಬಿಡುತ್ತೆ. ಕೆಲವೊಮ್ಮೆ ಆ್ಯಂಕರ್ಸ್ಗಳದ್ದು ತುಂಬ ಜನ ಅದನ್ನು ಹೇಳ್ತಿರ್ತಾರೆ, ಏನಪ್ಪ ಈ ಚಾನಲ್ ಅವರು ಹೇಳಿದ್ನೇ ಹೇಳ್ತಿರ್ತಾರೆ, ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಆ ಸಂದರ್ಭಗಳಲ್ಲಿ ಏನು ಮಾಡಬೇಕಂದ್ರೆ ಹೇಳ್ತಾ ಇರೋ ವೇನ ಚೇಂಜ್ ಮಾಡಿಕೊಂಡ್ರೆ ಅದು ಕಂಪ್ಲೀಟ್ ಆಗಿ ಬೇರೆ ಥರ ಅಂತ ಅನ್ಸುತ್ತೆ. ಇಲ್ಲ ಬಿಲ್ಡಿಂಗ್ ಕೊಲಾಪ್ಸ್ ಆಯಿತು, ಇಷ್ಟನ್ನ ಸತ್ರು ಅಂತ ಪದೇ ಅದನ್ನೇ ಹೇಳ್ತಾ ಇದ್ರೆ ಅದರಲ್ಲಿ ಅರ್ಥನೇ ಇರುತ್ತಿಲ್ಲ, ಬೋರ್ ಆಗ್ಬಿಡುತ್ತೆ.
ಸೊ ಅದನ್ನು ನೋಡುವಂಥ ಆ್ಯಂಗಲ್ನ ಚೇಂಜ್ ಮಾಡಿಕೊಂಡ್ರೆ ಅಥವಾ ಹೇಳುವಂಥ ಪ್ರೆಸೆಂಟೇಷನ್ ನಾವು ಚೇಂಜ್ ಮಾಡಿಕೊಂಡ್ರೆ ಜನರಿಗೂ ಕೂಡ ಒಂದು ರೀತಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಬಂದಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಚಾನಲ್ನ ಮತ್ತೆ ಎಗೇನ್ ವಾಪಸ್ ಅವರು ಟ್ಯೂನ್ ಬೇರೆ ಚಾನಲ್ಗೆ ಶಿಫ್ಟ್ ಆಗೋದಿಲ್ಲ, ಅದೇ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಈಗ TV9 ಹೇಗೆ ಉತ್ತಮ ಸಮಾಜಕ್ಕಾಗಿ ಈಗಲೂ ಕೂಡ ನಂಬರ್ 1 ಆಗಿ ಮುಂದುವರಿತಾ ಇದೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಯಾವುದೇ ಸುದ್ದಿಗಳನ್ನ ದೊಡ್ಡ ಮಟ್ಟದಲ್ಲಿ ಲ್ಯಾಗ್ ಮಾಡಲ್ಲ. ಸುದ್ದಿ ಏನಿರುತ್ತೆ ಅದನ್ನ ನೇರವಾಗಿ ಜನರಿಗೆ ತಲುಪಿಸುವಂತಹ ಕೆಲಸಗಳು, ಜೊತೆಗೆ ಸುದ್ದಿಗೆ ಬೇರೆ ಬೇರೆ ಈ ಆಕಾರಗಳನ್ನ ಕೊಟ್ಟು ಹೀಗಿರ್ಬೋದು ಹಾಗಿರಬಹುದು ಅಂತ ರೆಕ್ಕೆ ಪುಕ್ಕಗಳ ಸುದ್ದಿಗಳನ್ನ ಆದಷ್ಟು ಕಟ್ ಮಾಡ್ತಾರೆ. ಜನರಿಗೆ ಸುದ್ದಿ ಏನಿದೆ ಅದನ್ನ ನೇರವಾಗಿ ತಲುಪಿಸುವಂತಹ ಪ್ರಯತ್ನಗಳು ಮಾಡ್ತಾ ಇರೋದ್ರಿಂದನೇ ಈಗಲೂ ಕೂಡ TV9 ನಂಬರ್ 1 ಸ್ಥಾನದಲ್ಲಿ ನಿಂತ್ಕೊಂಡಿದೆ. ಇನ್ನು ಓವರ್ ಆಲ್ ಆಗಿ ನೋಡೋದಾದ್ರೆ ಸುದ್ದಿ ಮಾಧ್ಯಮಗಳನ್ನ ನಾವು ಗಮನಿಸೋದಾದ್ರೆ ಒಂದೊಂದು ಸ್ಟೈಲ್ ಒಬ್ಬೊಬ್ರದ್ದಿರುತ್ತೆ. ಕೆಲವರು ಅಜಿತ್ ಹನುಮಂತನವ್ರ ಸ್ಟೈಲ್ ತುಂಬಾ ಇಷ್ಟ ಅಂತ ಹೇಳ್ತಾರೆ, ಕೆಲವರು ಈ ಮಾಲ್ತೇಶ್ ಅವ್ರ ಸ್ಟೈಲ್ ಇಷ್ಟ ಅಂತಾರೆ, ಕೆಲವರು ರಂಗಣ್ಣ ಅವ್ರ ಸ್ಟೈಲ್ ತುಂಬಾ ಇಷ್ಟ ಅಂತಾರೆ. ಸೊ ಇದೆಲ್ಲವೂ ಕೂಡ ನಿಮ್ಮ ಮೇಲೆ ನಿರ್ಧಾರ ಆಗುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದುವಂತ ಒಂದು ಆಂಕರಿಂಗ್ ಸ್ಟೈಲ್ ಪ್ರತಿಯೊಂದು ಕೂಡ ಯುನೀಕ್ ಆಗಿರ್ಬೇಕು. ಈಗ ನಾನು ಆಂಕರಿಂಗ್ ಮಾಡ್ತಿದ್ದೀನಿ, ಅವ್ರು ನನಗಿಷ್ಟ, ಅವ್ರನ್ನೇ ಫಾಲೋ ಮಾಡ್ತೀನಿ ಅಂದ್ರೆ ನೀವು ಅದನ್ನ ಫಾಲೋ ಮಾಡಬಹುದು. ಆದರೆ ಅದನ್ನ ನಿಮ್ಮ ಜೀವನಕ್ಕೆ ಹೇಗೆ ನೀವು ಅಡಾಪ್ಟ್ ಮಾಡಿಕೊಂಡು ಮೋಲ್ಡ್ ಮಾಡ್ಕೊಂಡು ಅದರ ಚೇಂಜಸ್ ಮಾಡ್ಕೊಳ್ತೀರಾ, ಅದ್ರ ಮೇಲೆ ನಿಮ್ಮನ್ನ ಐಡೆಂಟಿಟಿ ಮಾಡೋದು ತುಂಬಾ ಈಸಿ ಆಗುತ್ತೆ. ಈಗ ಯಾರೋ ಒಬ್ರು ಮಾಲ್ತೇಶ್ ಅಂದ ತಕ್ಷಣ ಇವ್ರು ಹೀಗೆ ಓದ್ತಾರೆ ಅಂತ ಒಂದು ತಲೆನಲ್ಲಿ ಒಂದು ಐಡಿಯಾ ಬರುತ್ತೆ. ರಂಗನಾಥ್ ಸರ್ ಅಂತ ಹೇಳಿದ ತಕ್ಷಣ ಇವ್ರು ಈ ರೀತಿನಲ್ಲಿ ನಮ್ಮ ಹಳ್ಳಿ ಜನರಿಗೆಲ್ಲ ಬೇಗ ವಿಚಾರಗಳನ್ನ ಮುಟ್ಟಿಸುವಂತಹ ಸಂದರ್ಭದಲ್ಲಿ ಹೇಗೆ ಮಾತನಾಡ್ತಾರೆ, ಆಡು ಭಾಷೆನಲ್ಲಿ ಹೇಳ್ತಾರಲ್ಲ, ಹಾಗಾಗಿ ಅವ್ರ ನ್ಯೂಸ್ ಇಷ್ಟ ಆಗುತ್ತೆ, ಹಾಗಾಗಿ 9 ಗಂಟೆ ಬುಲೆಟಿನ್ ನೋಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಚಾನಲ್ಗೆ ಬರೋದಾದ್ರೆ ರಂಗನಾಥ್ ಸರ್ ಅವ್ರದ್ದೇ ಒಂದು ಡಿಫ್ರೆಂಟ್ ಶೈಲಿ ಇರುತ್ತೆ. ಅವರು ಬೇಗ ಸಣ್ಣ ಪುಟ್ಟ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಜನರಿಗೆ ತಲುಪಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಸೊ ಒಬ್ಬೊಬ್ಬರದ್ದು ಸ್ಟೈಲು ಒಂದೊಂದು ರೀತಿ ಇರುತ್ತೆ. ನಿಮ್ಮ ಗಾದೆಗಳಾಗಿರಬಹುದು, ನಿಮ್ಮ ಊರಿನ ಸ್ಲ್ಯಾಂಗ್ಗಳಾಗಿರಬಹುದು, ಅದನ್ನು ಬೇಕಾದ ಸಮಯದಲ್ಲಿ ಬುಲೆಟಿನ್ಗೆ ತಕ್ಕನಾಗಿ ಆ ಸುದ್ದಿಗೆ ತಕ್ಕನಾಗಿ ನೀವು ಬಳಕೆ ಮಾಡ್ಕೊಳ್ಳೋ ತಪ್ಪಲ್ಲ, ಖಂಡಿತವಾಗ್ಲೂ ಕೂಡ ನೀವು ಅದನ್ನ ಬಳಕೆ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಆ ಸಮಯ ಸಂದರ್ಭ ಕರೆಕ್ಟ್ ಆಗಿರುತ್ತೆ, ಅದನ್ನ ನೋಡ್ಕೊಂಡು ಹೋದ್ರೆ ತುಂಬಾ ಉತ್ತಮ ಅಂತ ಅನ್ಸುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಿ, ವಯಸ್ಸಂತೂ ಮುಖ್ಯ ಅಲ್ಲ, ಯಾವ ಕ್ಷಣದಲ್ಲೂ ಬೇಕಾದರೂ ನೀವು ಈ ಆಂಕರಿಂಗ್ನ ಪ್ರಾರಂಭ ಮಾಡ್ತಾ ಹೋಗ್ಬೋದು. ಇಲ್ಲ ನಾನು ದೊಡ್ಡ ಚಾನಲಲ್ಲೇ ಕೆಲಸ ಮಾಡ್ತೀನಿ, ಪಬ್ಲಿಕಲ್ಲೇ ಮಾಡಬೇಕು, ಸುವರ್ಣದಲ್ಲೇ ಮಾಡಬೇಕು, TV9 ಮಾಡಬೇಕು ಅಂದರೆ ನಿಜಕ್ಕೂ ಕೂಡ ಅವಕಾಶಗಳಿರುತ್ತೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಸ್ಪೆಷಲಿ ಹೇಳೋದಾದ್ರೆ ಹೆಣ್ಮಕ್ಳು ತುಂಬಾನೇ ಕಡಿಮೆ. ಆಂಕರ್ಸ್ ಅಲ್ಲಿ ಹೆಣ್ಮಕ್ಳುಗಳನ್ನ ನೋಡ್ಬೋದಾದ್ರೆ ಈ ಹಿಂದೆ ಒಂದು 10 ವರ್ಷಗಳ ಹಿಂದೆ ನೋಡೋದಾದ್ರೆ ತುಂಬಾ ಜನ ಕೆಲಸ ಮಾಡ್ತಿದ್ರು ಡೆಸ್ಕಲ್ಲಿ ಕೂಡ. ಈಗ ಇನ್ಪುಟ್ ಇದರಲ್ಲಿ ಕಾವ್ಯ ಅವ್ರು ಬಿಟ್ರೆ ಇನ್ನೊಂದು ಒಬ್ರು ಹೆಣ್ಮಗಳು ಕೂಡ ಕಾಣಿಸಲ್ಲ. ಡೆಸ್ಕಲ್ ಅಂತೂ ಒಬ್ರು ಹೆಣ್ಮಗಳು ಕಾಣಿಸಲ್ಲ. ವಿಡಿಯೋ ಎಡಿಟಿಂಗ್ ಟೀಮಲ್ಲಿ ನೋಡೋದಾದ್ರೆ ಅಲ್ಲೂ ಒಬ್ಬರು ಹುಡುಗಿ ಇರ್ತಾರೆ. ಸ್ಪೆಷಲಿ ನಮ್ಮ ಟೀಮಲ್ಲಿ ಬರೋದಾದ್ರೆ ಒಂದು 4-5 ಜನ ಹುಡುಗಿರು ಕಾಣ್ತೀವಿ. ಇಡೀ ಆಫೀಸ್ನ ಹುಡುಕಿದ್ರು ಕೂಡ ಒಂದು 10-20 ಹೆಣ್ಮಕ್ಳು ಕಾಣಿಸ್ಬೋದು. ಸೊ ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅವಕಾಶಗಳಿರುತ್ತೆ. ಕೇವಲ ಆಂಕರಿಂಗ್ ಅಂತಾನೆ ಏನಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ನೀವು ಆಯ್ಕೆ ಮಾಡ್ಕೊಳ್ಬಹುದಾದಂಥ ಡಿಪಾರ್ಟ್ಮೆಂಟ್ಗಳು ತುಂಬ ಇದೆ. ಸೊ ಬನ್ನಿ, ನಿಮ್ಮ ಒಂದು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ. $30, $50, $60, $90 ಈ ಥರ ಲೆಕ್ಕಕ್ಕೆ ನ್ಯೂಸ್ಗಳನ್ನ ಮಾಡೋದು ನೋಡಿದ್ರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನ್ಯೂಸ್ ಚಾನಲ್ಸ್ ಮಾಡಬೇಕು, ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಇನ್ಪುಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೊಂದು ಟೀಮ್ ಅಂತ ಇರುತ್ತೆ, ಅಲ್ಲೊಂದಷ್ಟು ಜನ ಇರ್ತಾರೆ. ಡಿಪೆಂಡ್ಸ್ ಆನ್ ಆ ಚಾನಲಿಗೆ ಎಷ್ಟು ಜನ ಬೇಕೋ ಅದನ್ನು ಅವ್ರು ರಿಕ್ರೂಟ್ ಮಾಡ್ಕೊಳ್ತಾರೆ. ಆ ಚಾನಲ್ ಎಲ್ಲ ಚಾನಲ್ಗಳು ನಿಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ವೈಸ್ ಕೆಲಸ ಮಾಡುತ್ತೆ. ಫಸ್ಟ್, ಸೆಕೆಂಡ್, ನೈಟ್ ಜನರಲ್ ಈ ಥರ ಆಯಿತಾ. ಇನ್ಪುಟ್ ಅಂತ ಇರುತ್ತೆ. ಆ ಇನ್ಪುಟ್ ಹೆಂಗೆ ಮಾಡ್ತಾರೆ ಅಂದರೆ ಕೋಆರ್ಡಿನೇಟರ್ಸ್ ಇರ್ತಾರೆ. ನಮ್ಮ ಥರ ಈಗ ಸುಮಾರು ಜನ ಇರ್ತಾರೆ. ಇನ್ಪುಟ್ ಜೊತೆಗೆ ಇನ್ಪುಟ್ ಕೆಳಗಡೆ ರಿಪೋರ್ಟರ್ಸ್ ಬರ್ತಾರೆ. ಲೋಗೋ ಇಟ್ಕೊಂಡು ಹೊರಗಡೆ ಹೋಗ್ತಾರಲ್ಲ ರಿಪೋರ್ಟರ್ಸ್ ಬರ್ತಾರೆ. ಇನ್ಪುಟ್ ಅಸೈನ್ ಮಾಡುವಂತಹ ಸುದ್ದಿಗಳನ್ನ, ಯಾವುದೋ ಒಂದು ಈವೆಂಟ್ಗಳನ್ನ, ಯಾವುದೋ ಒಂದು ಪ್ರೋಗ್ರಾಮ್ಗಳನ್ನ ರಿಪೋರ್ಟರ್ಸ್ ಹೋಗಿ ಕವರೇಜ್ ಮಾಡ್ತಾರೆ. ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಮೊದಲೆಲ್ಲನೂ ಕಾಲ್ ಮಾಡಿ ಸುದ್ದಿ ಹೇಳೋರು. ಇಲ್ಲಿ ಹಿಂಗಾಯಿತು, ಆಕ್ಸಿಡೆಂಟ್ ಆಯಿತು, ಇಷ್ಟು ಜನ ಸತ್ರು, ಇಲ್ಲಿ ಮಳೆ ಬಂದು ಈ ಥರ ಬೆಳೆ ಹಾನಿ ಆಗಿದೆ, ಈ ಥರದ್ದು ಕಾಲ್ ಮಾಡಿ ಒಂದಷ್ಟು ಜನ ರಿಪೋರ್ಟರ್ಗಳೆಲ್ಲ ಸುದ್ದಿ ಹೇಳೋರು. ಈಗೇನಿಲ್ಲ, ಎಲ್ಲಿರ್ತಾರೆ ಅಲ್ಲಿಂದನೇ ಟೈಪ್ ಮಾಡ್ತಾರೆ. ನಾವು ಇನ್ಪುಟಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡಿರ್ತೀವಿ, ಅದಕ್ಕೊಂದು ನಂಬರ್ ಕೊಟ್ಟಿದ್ದೀವಿ, ಅದಕ್ಕೊಂದು ವಾಟ್ಸಪ್ ಕನೆಕ್ಟ್ ಮಾಡ್ಕೊಳ್ತೀವಿ. ಸುದ್ದಿಗಳು ಬಂದು ರಾಶಿ ಬೀಳ್ತಾ ಇರುತ್ತೆ, ವಿಷಲ್ಸ್ ಬರ್ತಾ ಇರುತ್ತೆ, ಎಲ್ಲನೂ ಅಲ್ಲೊಬ್ರು ಕೂತ್ಕೊಳ್ತೀವಿ, ಸೇವ್ ಮಾಡ್ತಾ ಇರ್ತೀವಿ. ಇದಾದ್ಮೇಲೆ ನಾವು ತಿಳ್ಕೊಬೇಕು ಇದು ನ್ಯೂಸ್ ಅಂತ ನಮಗೆ ಗೊತ್ತಾದ್ಮೇಲೆ ನಮಗೆ ಬೇಕಾಗಿರೋದ್ರಿಂದ ಸೆಗ್ಮೆಂಟ್ ಮತ್ತು ಪ್ರೋಗ್ರಾಮ್ಸ್ ಬಗ್ಗೆ ನಾವು ಮಾತಾಡೋದಾದರೆ ವಾಟ್ ಇಸ್ ಸೆಗ್ಮೆಂಟ್? ಎಷ್ಟು ಜನ ಗೊತ್ತು ಇಲ್ಲಿ ಸೆಗ್ಮೆಂಟ್ ಅಂದರೆ ಏನು ಅಂತ? ಓಕೆ, ನಾವಿವಾಗ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಬ್ರೇಕಿಂಗ್ ಸುದ್ದಿ ಆಯಿತು,
AV AVB ಎಲ್ಲ ಗೊತ್ತಿದೆ ನಿಮಗೆ? AV AG AVB AVBB ಪ್ಯಾಕೇಜ್ ಇದೆಲ್ಲ ಗೊತ್ತಿದೆ ಅಲ್ಲ? ಯಾವ ಸುದ್ದಿಯನ್ನು ನಾವು ಒಂದು 15ರಿಂದ 20 ನಿಮಿಷದ ಒಳಗಡೆ ಮಾಡ್ತೀವಿ ಗೊತ್ತಾ? ಯಾವುದೋ ಒಂದು ಮನೆಗೆ ಬೆಂಕಿ ಬಿದ್ದಿರೋದಾಗಿರ್ಬೋದು, ಅಥವಾ ಈಗ ತುಂಬ ಮಳೆ ಬಂದು ಫ್ಲಡ್ ಆಗ್ತಾ ಇದೆ ಗೊತ್ತಾ ಎಲ್ಲ ಕಡೆ, ಆ ಥರ ಫ್ಲಡ್ ಆಗಿ ತುಂಬ ಲಾಸಸ್ ಆಗಿರುತ್ತೆ ಗೊತ್ತಾ, ಮನೆ ಬಿದ್ದಿರುತ್ತೆ, ಕ್ರಾಪ್ ಲಾಸ್ ಆಗಿರುತ್ತೆ, ಈ ಥರದನ್ನೆಲ್ಲ ನಾವು ಸೆಗ್ಮೆಂಟ್ಗಳಾಗಿ ಮಾಡ್ಕೊಳ್ತೀವಿ. ಒಂದು ಹಾಫ್ ಆನ್ ಅವರ್ ನ್ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ತುಂಬ ಡ್ರಾಗ್ ಮಾಡೋಕ್ಕಾಗಲ್ಲ. ಅಥವಾ ಎಲ್ಲೋ ಒಂದು ಕಡೆ ಒಂದು ವಿಚಿತ್ರವಾದ ಮಗು ಹುಟ್ಟಿರುತ್ತೆ, ಅಥವಾ ಯಾವುದೋ ಒಂದು ಕರುಗೆ ಒಂದು 4 ಕಾಲು ಬದಲು 6 ಕಾಲು, ಒಂದು 2 ಕಣ್ಣು ಬದಲು ಒಂದು 4 ಕಣ್ಣು, ಈ ಥರ ವಿಚಿತ್ರವಾಗಿ ಪ್ರಾಣಿಗಳು ಹುಟ್ಟೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಮಗುವಿನ ಒಂದು ಸಾಧನೆ ಇರುತ್ತೆ ಗೊತ್ತಾ. ಈ ಸೆಗ್ಮೆಂಟ್ಗಳಲ್ಲಿ ನಾವು ಯಾವ ಥರದ ಸುದ್ದಿಗಳನ್ನ ಬೇಕಾದರೂ ಮಾಡ್ಕೊಳ್ಬೋದು. ಕ್ರೈಮ್ನ ಬಿಟ್ಟು ಹ್ಯೂಮನ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ತೊಗೊಳ್ಬೋದು, ಪೊಲಿಟಿಕಲ್ ತೊಗೊಳ್ಬೋದು, ಅಥವಾ ಯಾವುದೋ ಒಂದು ಪೊಲಿಟಿಷಿಯನ್ ಮಗಳು ಒಂದು SSLC PUC ಟಾಪರ್ ಆಗಿದ್ದರೆ ಅದನ್ನು ಮಾಡ್ಕೊಳ್ಬೋದು. ಈ ಥರದ್ದೆಲ್ಲ ಸುದ್ದಿಗಳನ್ನ ನಾವು ಸೆಗ್ಮೆಂಟಾಗಿ ಮಾಡ್ಕೊಳ್ತೀವಿ. ಸೆಗ್ಮೆಂಟಿನ ಮುಂದುವರೆದ ಭಾಗ, ಪ್ಯಾಕೇಜಿನ ಮುಂದುವರೆದ ಭಾಗ ಸೆಗ್ಮೆಂಟ್ ಆಗುತ್ತೆ. ಪ್ಯಾಕೇಜಲ್ಲಿ ಏನೇನಿರುತ್ತೆ? ಆ್ಯಂಕರ್ ಪಾರ್ಟ್ ಇರುತ್ತೆ, ವಿಷುವಲ್ಸ್ ಫ್ಲೋ ಕೊಡ್ತೀವಿ, ಬೈಟ್ ಇರುತ್ತೆ, ಗ್ರಾಫಿಕ್ಸ್ ಆ್ಯಡ್ ಮಾಡ್ಕೊಳ್ಬೋದು, ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ ಗ್ರಾಫಿಕ್ಸ್ ಆ್ಯಡ್ ಮಾಡಿಕೊಂಡ್ರೆ. ಅದಾದಮೇಲೆ ಮತ್ತೆ ಒಂದು ವಾಯ್ಸ್ ಓವರ್ ಆದಮೇಲೆ ಮತ್ತೊಂದು ಬೈಟ್ ಬರುತ್ತೆ, ಮತ್ತೊಂದು ವಿಷುವಲ್ಸ್ ಫ್ಲೋ ಕೊಡ್ತೀವಿ ಆಯಿತಾ, ಮತ್ತು ವಾಯ್ಸ್ ಓವರ್ ಕೊಡ್ತೀವಿ. ಎಂಡಿಗೆ ವಿಷುವಲ್ಸ್ ಫ್ಲೋಯಿಂದ ಅಥವಾ ವಾಯ್ಸ್ ಓವರಿಂದನೇ ಎಂಡ್ ಆಗಬೇಕು. ಆಮೇಲೆ ಯಾರು ರಿಪೋರ್ಟರ್ ಹೋಗಿರ್ತಾರೆ ಅವ್ರದ್ದು ಸೈನ್ ಅಪ್ ಇರುತ್ತೆ. ಅದು ಕರು ಹುಟ್ಟಿರೋ ಕಡೆ ನಿಮ್ಮ ರಿಪೋರ್ಟರ್ನ ಕಳಿಸಿ, ಅಥವಾ ನೀವುಗಳು ರಿಪೋರ್ಟರ್ ಆದರೆ ನೀವುಗಳೇ ಹೋಗಿ ಅಲ್ಲಿ ವರದಿ ಮಾಡ್ಕೊಂಡು ಬಂದು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಇದು ಸೆಗ್ಮೆಂಟ್. ಗೊತ್ತಾಯ್ತಾ ಸೆಗ್ಮೆಂಟ್? ಏನಾದರೂ ಡೌಟ್ ಇದೆ ಸೆಗ್ಮೆಂಟಲ್ಲಿ? ಈಗ ನೀವು ನನಗೆ ಹೇಳಿ ಯಾವ ಯಾವ ವಿಚಾರಗಳನ್ನ ನಾವು ಸೆಗ್ಮೆಂಟಾಗಿ ಮಾಡ್ಬೋದು ಅಂತ. ಪೊಲಿಟಿಕಲ್, ಸಿನಿಮಾ, ಈಗ ಅನುಶ್ರೀ ಮದುವೆ ಆಯ್ತಲ್ಲ, ಅದನ್ನು ಸೆಗ್ಮೆಂಟ್ ಮಾಡ್ಕೋಬೋದು. ಬೇಕಂದರೆ ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಮಾಡ್ಕೋಬೋದು, 1 ಅವರ್ ಪ್ರೋಗ್ರಾಮ್ ಮಾಡ್ಕೋಬೋದು. ಹೀಗೆ ಸೆಗ್ಮೆಂಟ್ ವರ್ಕ್ ಆಗುತ್ತೆ. ಇನ್ನು ನಾವು ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂತ ಬಂದಾಗ ಅದು ದೊಡ್ಡ ಸಾಗರ. ಯಾವ ವಿಚಾರ ಬೇಕಾದರೂ ನೀವು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಕೊಳ್ಬೋದು. ಈಗ TV ಚಾನಲ್ಸಲ್ಲಿ ನೋಡಿದ್ರಲ್ಲ, ಎವ್ರಿ 0 ಅವರ್ ನಿಮಗೆ ಬುಲೆಟಿನ್ಸ್ ಇರುತ್ತೆ. 0 ಅವರ್ ನಂತರ ಸಿಗುತ್ತಲ್ಲ ನಿಮಗೆ ಅರ್ಧ ಗಂಟೆ. ಆ ಅರ್ಧ ಗಂಟೆಗೆ ಮೊದಲೆಲ್ಲ ನಮ್ಮ TV9 ಅರ್ಧ ಗಂಟೆ ನ್ಯೂಸ್ ಆಗುತ್ತಲ್ಲ, ನ್ಯೂಸ್ ಆಗಿದ್ದರಿಂದ ಈಗ 10ರಿಂದ 10:15 ತನಕ ನೀವು ನ್ಯೂಸ್ ಮಾಡ್ತೀವಿ. ನ್ಯೂಸ್ ಆಗಿ 10:15ರಿಂದ 10:45 ತನಕ ಒಂದು ಸೆಗ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಯಾಕೆ 10:45ರಿಂದ 11 ಗಂಟೆ ತನಕ ಇನ್ನೊಂದು ಸೆಗ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಈಗ ಸೆಗ್ಮೆಂಟ್ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ ನಮ್ಮಲ್ಲಿ. ಎಸ್ಪೆಷಲಿ TV9 ಈಗ ಸೆಗ್ಮೆಂಟ್ಸ್ ಇಲ್ಲ, ಓನ್ಲಿ ನ್ಯೂಸ್, ಸೂಪರ್ ಫಾಸ್ಟ್, ದೆನ್ ಸ್ಪೆಷಲ್ ಪ್ರೋಗ್ರಾಮ್ಸ್. ಈ ಸ್ಪೆಷಲ್ ಪ್ರೋಗ್ರಾಮ್ಸ್ ಹೆಂಗಾಗತ್ತೆ ಅಂದರೆ, ಅಲ್ಲಿ ಇಂಟರ್ವ್ಯೂಸ್ ಮಾಡ್ತೀವಿ ಗೊತ್ತಾ. ಈಗ ನಮಗೆ DK ಶಿವಕುಮಾರ್ ಅವರು ಗ್ರೇಟರ್ ಬ್ಯಾಂಗ್ಳೂರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ. ಅವ್ರನ್ನ ನಮ್ಮ ರಿಪೋರ್ಟರ್ನ ಕಳಿಸಿ ಅಥವಾ ಅವ್ರನ್ನೇ ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಲ್ವಾ, ಆ ಥರ ಇಂಟರ್ವ್ಯೂಸ್ ಹಾಫ್ ಆನ್ ಅವರ್ 1 ಅವರ್ ಈ ಥರ ಮಾಡ್ಕೊಳ್ಬೋದು. ಅದಾದ ನಂತರ ಇನ್ನು ಯಾವುದೇ ತರಹದ ಸುದ್ದಿಗಳು, ಯಾವುದೋ ಸೆಲೆಬ್ರಿಟಿ ಮದುವೆ, ಇನ್ಯಾವುದೋ ಸೆಲೆಬ್ರಿಟಿ ಮಗು, ಆ ಮಗುದ ಬರ್ಡೇ, ಈ ಥರದ್ದು, ಮತ್ತು ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ತರಹದ ಸುದ್ದಿಗಳನ್ನು ನೀವು ಸ್ಪೆಷಲ್ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇಡೀ ದಿನ ನೀವು ನ್ಯೂಸ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ತುಂಬ ಯಾವುದೋ ಚೆನ್ನಾಗಿದೆ, ಒಂದು ಇಡೀ ದಿನದ ಡೆವಲಪ್ಮೆಂಟ್ನ ಪ್ರಮುಖ ಸುದ್ದಿನ ತಗೊಂಡು ಒಂದು ಸ್ಲಾಟಿಗೆ ನೀವು ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಮಾಡ್ಬೋದು. ಈಗ ನಮ್ಮಲ್ಲಿ TV9 ನೀವು ನೋಡಿದರೆ ಎಲ್ಲ ಥರ ಒಂದು ಚಾನಲ್ ಅಂದಮೇಲೆ ಅಲ್ಲಿ ಎಲ್ಲ ತರಹದ ಪ್ರೋಗ್ರಾಮ್ಗಳು ಇರಬೇಕಾಗತ್ತೆ. ಎಲ್ಲ ಜನರನ್ನು ನಾವು ರಂಜಿಸ್ಬೇಕಲ್ವಾ. ಈಗ ಕೆಲವೊಬ್ರಿಗೆ ಕ್ರೈಮ್ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಪೊಲಿಟಿಕಲ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವೊಬ್ಬರು ಸಿನಿಮಾ ಸುದ್ದಿಗಳನ್ನ ಕಾದು ನೋಡೋರು ಇರ್ತಾರೆ. ಅಂಥವರಿಗೆ ನಾವು ಸಿನಿಮಾ ಸುದ್ದಿಗಳನ್ನ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಒಂದು ಚಾನಲ್ನ ಒಂದು ಇಡೀ ದಿನ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲವೂ ಇರುತ್ತೆ. ಬೆಳಗ್ಗೆ ಶುರು ಆಗೋದೇ ಒಂದು ಆಧ್ಯಾತ್ಮ ರಿಲೇಟೆಡ್ ಪ್ರೋಗ್ರಾಮಿಂದ ಶುರು ಆಗುತ್ತೆ. ಅಲ್ಲಿಂದ ನ್ಯೂಸ್ ಕೊಡ್ತಾರೆ. ನ್ಯೂಸ್ ಅಂದರೆ ಹಿಂದಿನ ದಿನ ನಡೆದಿರೋ ವಿಚಾರಗಳನ್ನೆಲ್ಲ ತೊಗೊಂಡು ಅದನ್ನು ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿ, ಇಡೀ ರಾತ್ರಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರು ಅದನ್ನು ಪ್ಯಾಕೇಜ್ ಮಾಡಿರ್ತಾರೆ. ಪ್ಯಾಕೇಜ್ಗಳು ಹೋಗುತ್ತೆ. ಅದಾದಮೇಲೆ ಕ್ರೈಮ್ ಹೋಗುತ್ತೆ. ಏನು ಡೆವಲಪ್ಮೆಂಟ್ ಇರುತ್ತೆ ಆ ಡೆವಲಪ್ಮೆಂಟ್ ವಿಚಾರಗಳನ್ನ ತಗೊಂಡು ಪ್ರೋಗ್ರಾಮ್ ಮಾಡ್ತಾರೆ. ಈಗ ನಾವು ಬ್ರೇಕಿಂಗ್ ಸುದ್ದಿಗಳಲ್ಲಿ ನೋಡ್ತೀವಿ ಅಲ್ವಾ. ಈಗ SIT ತನಿಖೆ ನಡೀತಾ ಇದೆ. ಈ ತನಿಖೆ ನಡೆಯುವಾಗ SIT ಪೊಲೀಸ್ ಕಚೇರಿಗೆ ಈಗ ಸೋಕಾಲ್ಡ್ ಯಾರ್ಯಾರು ಇದ್ದಾರಲ್ಲ, ಬುಡೆ ಗ್ಯಾಂಗ್ ಅಂತ ನಾವು ಹೇಳ್ತೀವಿ ಗೊತ್ತಾ ನಿಮಗೆ. ಅಲ್ಲಿ ಗಿರೀಶ್ ಮಟ್ಟಣ್ಣನವರ್, ನಾನು ಇಲ್ಲಿ ಹೆಸರು ತಗೋತಾ ಇದ್ದೀನಿ ಅಂತ ಯಾರಾದರೂ ಅವ್ರ ಫ್ಯಾನ್ಸ್ ಇದೆ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಆಯಿತಾ. ಈಗ ಗಿರೀಶ್ ಮಟ್ಟಣ್ಣನವ್ರನ್ನ ವಿಚಾರಣೆ ಮಾಡಬೇಕು.
ಆಯಿತಾ. ಇನ್ಯಾರೋ ಒಬ್ಬ ಸಮೀರ್ ಯೂಟ್ಯೂಬರ್ನ ವಿಚಾರಣೆ ಮಾಡಬೇಕು, ಅವ್ನು ಬಂದ, ಅವ್ನಿಗೆ ಮೆಡಿಕಲ್ ಚೆಕಪ್ ಆಯಿತು, ಅವ್ನಿಗೆ ವಿಚಾರಣೆ ಮಾಡಿದ್ರು. ಈ ಥರದ ಒಂದು ಸಿಂಗಲ್ ಲೈನ್ನ ಕೂಡ ಅಲ್ಲಿರುವ ರಿಪೋರ್ಟರ್ ನಮಗೆ ಕಳಿಸೋದು, ದಟ್ ಈಸ್ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ ವಿಚಾರಣೆ ಆಯಿತು, ಅವ್ರ ಮನೆ ಹತ್ರ ಬಂದು ಅವ್ರ ಮನೆಯನ್ನು ಮಹಜರ್ ಮಾಡಿದ್ರು. ಅದಾದಮೇಲೆ ಅವ್ರು ಈ ಥರ ವಿಚಾರಗಳನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಈ ಥರ ಸತ್ಯನ ಒಪ್ಕೊಂಡಿದ್ದಾರೆ, ಈ ಥರ ಇದು ಸುಳ್ಳು ಅಂತ ಹೇಳಿದ್ದಾರೆ. ಇವೆಲ್ಲವನ್ನ ಸೇರಿಸಿ ಒಂದು ಸಂಜೆಗೆ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡ್ತೀವಲ್ಲ ನಾವೆಲ್ಲ, ಆಫೀಸ್, ಕಾಲೇಜ್, ಸ್ಕೂಲ್ ಹೀಗೆಲ್ಲ ಹೋಗಿರುವಾಗ ಏನಾಯಿತು ಅಂತ 24/7 ನಾವು ಕೂತ್ಕೊಂಡು ನೋಡೋಕ್ಕಾಗತ್ತಾ? ಇಡೀ ದಿನ ಚಾನಲ್ ಮುಂದೆ ಕೂತ್ಕೊಂಡು ಏನಾಯ್ತು ಅಂತ ಯಾರು ನೋಡ್ತಾರೆ? ಅಷ್ಟು ಟೈಮ್ ಯಾರಿಗಿದೆ? ಈಗೆಲ್ಲ ಮೊಬೈಲಲ್ಲೇ ನ್ಯೂಸ್ ನೋಡ್ಕೊಂಡ್ಬಿಡ್ತೀವಲ್ವ. ಹಾಗಾಗಿ ಒಂದು ಸಂಜೆಗೆ ಒಂದು ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ ಸಂಜೆ ಇರುತ್ತೆ. ಇವತ್ತು ನಡೆದಿರೋ ಪ್ರೋಗ್ರಾಮ್ನ ಮತ್ತು ನಾವು ನಾಳೆ ರಿಪೀಟ್ ನೋಡ್ಕೊಳ್ತೀವಿ. ಇದನ್ನು ನಾವು ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಈ ಪ್ರೋಗ್ರಾಮ್ನ ನೀವು ಯಾವ ಪ್ರೋಗ್ರಾಮ್ ಬೇಕಾದರೂ ಮಾಡ್ಬೋದು. ಕೆಲವೊಂದು ಸಮಾಜ ಕಳಕಳಿ ಇರುವಂತಹ ಪ್ರೋಗ್ರಾಮ್ ಮಾಡ್ತಾರೆ ಗೊತ್ತಾ? ಈಗ ಯಾವುದೋ ಒಂದು ಮಗುದು ಆ ಮಗುಗೆ ಇರುವಂಥ ವಿಚಿತ್ರ ಕಾಯಿಲೆಗೆ ಒಂದು ಇಂಜೆಕ್ಷನ್ ಬೆಲೆ 16 ಕೋಟಿ. 16 ಕೋಟಿ ಇರುವಂತಹ ಇಂಜೆಕ್ಷನ್ನ ಆ ಒಂದು ಬಡ ಫ್ಯಾಮಿಲಿ ಹೇಗೆ ಭರಿಸೋಕ್ಕಾಗತ್ತೆ ನೀವೇ ಹೇಳಿ. ಈಗ TV9 ಅಂತಹ ಒಂದು ಸಂಸ್ಥೆ, ಒಂದು ಚಾನಲ್ ಆ ಮಗು ವಿಷಸ್ನ ಇಟ್ಕೊಂಡು, ಆ ಮಗು ಸಮಸ್ಯೆನ ಇಟ್ಕೊಂಡು, ಇಂಥ ಇಂಜೆಕ್ಷನ್ ಬೇಕು, ಅದು ಇಂಥ ಕಡೆ ಸಿಗತ್ತೆ, ಈ ಥರದೊಂದು ಪ್ರೋಗ್ರಾಮ್ ಮಾಡಿದಾಗ ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಹೇಳಿ? ಏನಾಗ್ಬೋದು? ಈಗ ನಾನೊಂದು ಪ್ರೋಗ್ರಾಮ್ ಮಾಡ್ತೀನಿ, ನಾನು ಆ್ಯಸ್ ಅ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಒಂದು ಮಗು ವಿಚಾರ ನನಗೆ ಗೊತ್ತಾಗುತ್ತೆ, ನನ್ನ ರಿಪೋರ್ಟರ್ ಕಡೆಯಿಂದ ಗೊತ್ತಾಗುತ್ತೆ. ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ TV9 ಕೆಲಸ ಮಾಡ್ತಾ ಇದ್ದೀನಿ. ಆ ಮಗು 16 ಕೋಟಿ ಇಂಜೆಕ್ಷನ್ ಬೇಕು, ಹೇಗೆ ಹೊಂದಿಸೋದು? ಆ ಮಗು ಫ್ಯಾಮಿಲಿ ತುಂಬ ಬಡವರಿದ್ದಾರೆ, ಆ ಮಗುಗೆ ಇಂಜೆಕ್ಷನ್ ಹೇಗೆ ಕೊಡ್ಸೋಣ ಹೇಳಿ? ಹೇಗೆ ಕೊಡಿಸ್ಬೋದು? ಸುದ್ದಿ ಮಾಡಿ, ಸಹಾಯ ಮಾಡ್ಬೇಕು. ಯಾರು ಸಹಾಯ ಮಾಡ್ತಾರೆ? ಸುದ್ದಿ ಮಾಡಿ, ಒಂದು ಪ್ಯಾಕೇಜ್ ಮಾಡ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ. ಕಂಪ್ಲೀಟ್ ಆ ಮಗು ಸಮಸ್ಯೆ ಏನು, ಎಂಥ ಇಂಜೆಕ್ಷನ್ ಬೇಕಾಗಿದೆ, ಈ ಕಾಯಿಲೆಯ ಡೆಪ್ತ್ ಏನಿದೆ, ಯಾಕೆ ಬಂತು ಆ ಕಾಯಿಲೆ, ಹೇಗೆ ಆ ಮಗು ನಾವು ಉಳಿಸ್ಕೋಬೋದು. ಆ ಟೈಮಲ್ಲಿ ಅವರ ತಂದೆ ತಾಯಿ ಮಾತಾಡ್ತಾರೆ, ಅವರ ಕಣ್ಣೀರಿನ ಕಥೆ ಹೇಳ್ತಾರೆ. ಅದನ್ನು ನೋಡಿದಂತಹ ವ್ಯೂವರ್ಸಿಗೆ ಮನಕ್ಕೆ ಮುಟ್ಟತ್ತೆ. ಆ ಕಾರ್ಯಕ್ರಮ ಮುಟ್ಟಿದಾಗ ಕಡೆಗೆ ನಾವೇನು ಮಾಡ್ತೀವಿ, ಒಂದು ಜವಾಬ್ದಾರಿ ಇರುವಂತಹ ಒಂದು ಚಾನಲ್ ಆಗಿ ಇಂಥವ್ರಿಗೆ ಈ ಥರ ಸಮಸ್ಯೆ ಇದೆಯಲ್ಲ, ಇವರ ಅಕೌಂಟ್ ನಂಬರ್ ಇದು, ನೀವು ಸಹಾಯ ಮಾಡೋದಿದ್ರೆ ಸಹಾಯ ಮಾಡಿ ಅಂತ ಹೇಳಿದಾಗ ಒಂದಷ್ಟು ಒಳ್ಳೆ ಮನಸ್ಸುಗಳು ಏನು ಮಾಡ್ತಾರೆ, ಆ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅದು ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ. ಈ ಥರದ್ದು ಒಂದಾಗಿ ಆ ಮಗುಗೆ ಇಂಜೆಕ್ಷನ್ ಕೊಡಿಸಿದ್ದಾಯಿತು, ಆ ಮಗು ಹುಷಾರಾಯಿತು. ಆವಾಗ ಚಾನಲ್ ಏನು ಮಾಡುತ್ತೆ, ಇದನ್ನು TV9 ಇಂಪ್ಯಾಕ್ಟ್ ಅಂತ ಹಾಕೊಳ್ತಾರೆ. ಇನ್ಯಾವುದೋ ಒಂದು ಸ್ಕೂಲ್, ಅಲ್ಲಿ ಕರೆಂಟಿನ ಫೆಸಿಲಿಟಿ ಇರಲ್ಲ, ತುಂಬ ಹಳೆಯ ಬಿಲ್ಡಿಂಗ್ ಆಗಿರುತ್ತೆ, ಮೇಲಿರುವಂಥ ಮೇಲ್ಛಾವಣಿ ಕುಸಿತಾ ಇರುತ್ತೆ. ಈ ಥರದ್ದು ಒಂದಷ್ಟು ಸುದ್ದಿಗಳು ಮಾಡಿದಾಗ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸಂಬಂಧಪಟ್ಟಂತಹ ಸಚಿವರುಗಳಾಗಿರ್ಬೋದು, ಅಲ್ಲಿನ ಲೋಕಲ್ MLAs ಆಗಿರ್ಬೋದು, ಅವ್ರು ಮುಂದೆ ಬರ್ತಾರೆ. ಎಷ್ಟೋ ಜನಕ್ಕೆ ವಿಚಾರಗಳು ಗೊತ್ತಿರಲ್ಲ ಅಲ್ವಾ? ಸರಿ ಮಾಡುವಂತಹ ಕೆಲಸನೇ ಮಾಧ್ಯಮದಾಗಿರುತ್ತೆ. ಮೇಡಮ್ ಹೇಳಿದ್ರಲ್ಲ, ನಾವೆಲ್ಲ ನಿಂತ ನೀರಾಗಿರಬಾರ್ದು, ಹರಿತಾ ಇರಬೇಕು. ಹರಿಯೋ ನೀರು ಎಷ್ಟು ಪರಿಶುದ್ಧವಾಗಿ ಸ್ಫಟಿಕದಷ್ಟು ಶುದ್ಧತೆ ಇರುತ್ತಲ್ಲ. ಸುಮ್ಮನೆ ನೀವು ಹಂಗೆ ಹೋಗ್ತಾ ಇರಿ ರೋಡಲ್ಲಿ, ಎಷ್ಟು ಸುದ್ದಿಗಳು ಸಿಗುತ್ತೆ ಗೊತ್ತಾ ನಿಮಗೆ ಆ ಥರದ್ದು. ಇವಾಗ ನೀವೆಲ್ಲ ಕಲಿಕಾ ಹಂತದಲ್ಲಿರೋದ್ರಿಂದ ಒಂದು ಪ್ರಾಜೆಕ್ಟ್ ಅಂತ ತೊಗೊಂಡು ಮಾಡಿ ಅದನ್ನು ಎಷ್ಟೋ ಜನರ ಜೀವ ಉಳಿಸ್ಬೋದು. ಒಂದು ಮಾನವೀಯ ಮೌಲ್ಯಗಳನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಬರೀ ಸುದ್ದಿ ಆ್ಯಂಗಲಿಂದ ಅಥವಾ ಪ್ರೋಗ್ರಾಮ್ ಆ್ಯಂಗಲಿಂದ ಅಂತ ನೋಡದೆ ನಾವು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡ್ರೆ ಅದು ನಮಗೆ ಎಷ್ಟು ಕಾಪಾಡುತ್ತೆ ಅಲ್ಲ. ಈ ಥರ ಒಂದು ಚಾನಲಲ್ಲಿ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಎನಿ ಡೌಟ್ಸ್? ನಿಮಗೇನು ಡೌಟೇ ಬರಲ್ವಾ? ಹೇಳುವಾಗ ಕೇಳಿಸ್ಕೋಬೇಕಂತೆ, ಲಿಸನ್. ನೆಕ್ಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೋಬೇಕಂತೆ. ಅರ್ಥ ಮಾಡ್ಕೊಂಡ್ಮೇಲೆ ಆ್ಯಕ್ಟ್ ಮಾಡಬೇಕಂತೆ. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವು ರಿಯಾಕ್ಟ್ ಮಾಡಬೇಕಲ್ಲ. ನಾ ಹೇಳೋದು ನಿಮಗೆ ಏನಾದರೂ ಒಂದು ಪೈಸದಾದರೂ ಯೂಸ್ ಆಗಬೇಕಲ್ಲ. ನೀವು ಅಷ್ಟು ದೂರದಿಂದ ಬಂದ ಮೇಲೆ ಪ್ರೋಗ್ರಾಮ್ ಮಾಡ್ಬೇಕಂತ ಅನ್ಕೋತೀರಾ. ನೀವೆಲ್ಲ ಈಗ ಒಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ದೀರಾ, ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೆಲ್ಲ ಒಂದೊಂದು ಪ್ರೋಗ್ರಾಮ್ಗೆ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೀರಾ. ಒಬ್ಬರು ಒಂದು ಕ್ರೀಡೆಯ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ ಪ್ರೊಡ್ಯೂಸರ್, ಒಬ್ಬರು ಒಂದು ಸಿನಿಮಾ ಪ್ರೋಗ್ರಾಮ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಇನ್ಯಾರೋ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಾರ್ಯಕ್ರಮನ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಹಿಂಗೆ ಅನ್ಕೋತೀರಾ. ಮೊದಲು ನೀವೆಲ್ಲ ಮಾಡಬೇಕಾಗಿರೋ ಕೆಲಸ ಏನು? ಆ್ಯಸ್ ಅ ಪ್ರೋಗ್ರಾಮ್ ಪ್ರೊಡ್ಯೂಸರ್ ನೀವೇನು ಮಾಡಬೇಕು? ಇವತ್ತಿನ ದಿನ ಪ್ರತಿದಿನ ನಿಮಗೊಂದು ಸ್ಲಾಟ್ ಇರುತ್ತೆ, ಒಂದು ಹಾಫ್ ಆನ್ ಅವರ್ ನಿಮ್ಮ ಸ್ಲಾಟ್. ಡೈಲಿ ಸಿನಿಮಾ ಸುದ್ದಿ ಇರುತ್ತೆ, ಕ್ರೀಡೆ ಇರುತ್ತೆ, ಪೊಲಿಟಿಕಲ್ ಇರುತ್ತೆ. ಈ ಥರದ್ದು ಒಂದೊಂದು ಸ್ಲಾಟ್ನ ನೀವು ಒಂದು ಚಾನಲ್ಗೆ ಹೋಗಿ ಕೆಲಸ ಮಾಡುವಾಗ ನಿಮಗೆ ಕೊಟ್ಟಿರ್ತಾರೆ. ಈ ಸ್ಲಾಟಿಗೆ ಫಸ್ಟು ನೀವು ಇವತ್ತಿನ ಒಂದು ಯಾವ ಟಾಪಿಕ್ ಬಗ್ಗೆ ನಾನು ಪ್ರೋಗ್ರಾಮ್ ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಆ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಆ ಟಾಪಿಕ್ಗೆ ನೀವೇನು ಮಾಡಬೇಕು, ಒಂದು ಚಂದವಾದ ಟೈಟಲ್ ಕೊಟ್ಕೋಬೇಕು. ಈಗ ಅನುಶ್ರೀ ಮದುವೆ ಆಯ್ತಲ್ವಾ? ಈಗ ಹೇಳಿ ನೀವೆಲ್ಲರೂ ಅನುಶ್ರೀ ಮದುವೆಗೆ ನೀವೆಲ್ಲ ಒಂದು ಫಿಲ್ಮಿ ರಿಲೇಟೆಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಎಂಟರ್ಟೈನ್ಮೆಂಟ್ ವಿಭಾಗಕ್ಕೆ ಬರೋದ್ರಿಂದ ಅನುಶ್ರೀ ಮದುವೆಗೆ ನೀವು ಆ ಪ್ಯಾಕೇಜ್ನ ಮಾಡ್ತೀರಾ, ಒಂದು ಪ್ರೋಗ್ರಾಮ್ ಮಾಡ್ತೀರಾ ಅಂದರೆ ಏನು ಟೈಟಲ್ ಕೊಡ್ಬೋದು ಹೇಳಬೇಕು. ಆಗ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ. ಮದುವೆ ಆಗಿರೋ ಹೆಣ್ಮಗಳನ್ನ ನಾವೇನು ಕರಿತೀವಿ? ಶ್ರೀಮತಿ ಅಂತ ಕರಿತೀವಿ. ನೀವು ನಮ್ಮ ಟಿವಿ ಚಾನೆಲ್ನಲ್ಲಿ ಸರ್ ನೋಡಿದ್ದಾರೆ ಅನ್ಸುತ್ತೆ. ಸರ್ ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಇತ್ತು, ನೀವು ಅಬ್ಸರ್ವ್ ಮಾಡಿದ್ರೆ ಅನುಶ್ರೀಮತಿಯಲ್ಲಿ ನೀವು ಪ್ರೋಗ್ರಾಮ್ಗೆ ಅನುಶ್ರೀ ಹೆಸರು ಅನುಶ್ರೀ, ಅವ್ರಿಗೆ ಮದುವೆ ಆಗ್ತಾ ಇದ್ದಾರೆ, ಮದುವೆ ಆಗೋ ಹೆಣ್ಮಗಳನ್ನ ಶ್ರೀಮತಿ ಅಂತೀವಿ. ಅನು ಅನ್ನೋ ಒಂದು 2 ಅಕ್ಷರ ಇದೆಯಲ್ಲ, ಆ ನು ಮಧ್ಯ ಇರೋ ಶ್ರೀ ಇದೆಯಲ್ಲ, ಆ ಶ್ರೀನ ದೊಡ್ಡದು ಮಾಡಿದ್ವಿ. ಅನು ಅಂತ ನಾವು ಅವ್ರನ್ನ ಕರ್ಕೋಬಹುದು. ಅನುಶ್ರೀ ಅನ್ನೋದು ಅವರ ಹೆಸರಾಗಿರ್ಬೋದು. ಈಗ ಶ್ರೀಮತಿ ಆಗ್ತಾ ಇದಾರಲ್ವಾ, ಆ ಶ್ರೀನ ಫಾಂಟ್ ಸೈಜ್ ದೊಡ್ಡದು ಮಾಡಿದ್ವಿ. ಮುಂದೆ ಮತಿನ ಅನು ಮತ್ತೆ ಮತಿ ಸೇಮ್ ಫಾಂಟ್, ಶ್ರೀ ಅನ್ನೋದು ಮಾತ್ರ ದೊಡ್ಡ ಫಾಂಟ್. ಚೆನ್ನಾಗಿದೆಯಾ? ಇದು ಕ್ಯಾಚಿ ಆಗಿರತ್ತಲ್ವಾ? ಈ ಥರ ತಲೆ ಓಡಿಸ್ಬೇಕು. ಯಾವ ಪ್ರೋಗ್ರಾಮಿಗೆ ನೀವು ಒಂದು ಚಂದವಾದ ಟೈಟಲ್ ಕೊಡ್ತೀರಾ ಅದು ಅಲ್ಲಿಗೆ ಕ್ಲಿಕ್ ಆಯಿತು ಅಂತ ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಈ ಪ್ರೋಗ್ರಾಮ್ ನೋಡಬೇಕು ಅನಿಸುತ್ತೆ. ಸರಿ, ನೀವಿವಾಗ ಆ ಪ್ರೋಗ್ರಾಮಿಗೆ ನೆಕ್ಸ್ಟ್ ಏನು ಮಾಡ್ತೀರಾ? ಇನ್ಪುಟ್ ಹತ್ರ ಬರ್ತೀರಾ, ಅಥವಾ ಯಾವ ರಿಪೋರ್ಟರ್ ಅನುಶ್ರೀ ಮದುವೆಗೆ ಹೋಗಿದ್ದಾರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ ತಗೋತೀರಾ, ಅಥವಾ ಇನ್ಪುಟಲ್ಲಿ ಕೆಲಸ ಮಾಡೋ ನಾವೇ ಏನು ಮಾಡ್ತೀವಿ, ಬೇಕಾಗಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಹೇಳಿದ್ನಲ್ಲ ನ್ಯೂಸ್ ಚಾನಲ್ ಹೇಗೆ ಕೆಲಸ ಮಾಡೋದು ಅಂತ. ರಿಪೋರ್ಟರ್ಸ್ ಎಲ್ಲ ಹೋಗಿ ರಿಪೋರ್ಟರ್ಸ್ ಥರದನ್ನ ಅವ್ರವ್ರ ತೊಗೊಂಡು ಬರೋ ರಿಪೋರ್ಟರ್ ಹೆಸರುಗಳಲ್ಲಿ ಅವ್ರು ಯಾವ ಸುದ್ದಿ ತಂದಿರ್ತಾರೆ. ಈಗ ಮೆಟ್ರೋ ರಿಲೇಟೆಡ್ ಆದರೆ, ಮೆಟ್ರೋ ಅಂದರೆ ಏನು ಬ್ಯಾಂಗ್ಳೂರು ಸುದ್ದಿಗಳನ್ನ ಮೆಟ್ರೋ ಅಂತ ಕರಿತೀವಿ ನಮ್ಮ ಪತ್ರಿಕೋದ್ಯಮದ ಲ್ಯಾಂಗ್ವೇಜ್ನಲ್ಲಿ. ಪೊಲಿಟಿಕಲ್, ಕ್ರೈಮ್, ಮೆಟ್ರೋ, ಫಿಲ್ಮಿ, ಸ್ಪೋರ್ಟ್ಸ್, ಈ ಥರದ್ದು ಒಂದಷ್ಟು ಅಲ್ಲಿ ಲೋಕಲ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಇನ್ಪುಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಾಗ, ಈಗ ತುಮಕೂರು, ಬೆಂಗಳೂರು, ಮಂಡ್ಯ, ರಾಮನಗರ ಈ ಥರದ್ದೆಲ್ಲ ಇದೆಯಲ್ಲ, ತುಂಬ ಫಾಸ್ಟಾಗಿ ಕೆಲಸ ಆಗಬೇಕಲ್ವಾ? ತುಮಕೂರು ಅಂತ ಯಾರು ಟೈಪ್ ಮಾಡ್ಕೊಂಡು ಕೂತ್ಕೋತಾರೆ? TUMKUR ನೋ, RAMA NAGARA ನೋ, ಈ ಥರದ್ದು ಯಾರು ಟೈಪ್ ಮಾಡಲ್ಲ. ಶಾರ್ಟ್ ಫಾರ್ಮೇಟ್ ಮಾಡ್ಕೊಂಡಿರ್ತೀವಿ. ಹೇಗೆ? ತುಮಕೂರು ಅಂದರೆ TMK, ರಾಮನಗರ ಅಂದರೆ RMG, ಮಂಡ್ಯ ಅಂದರೆ MND. ಈ ಥರದನ್ನೆಲ್ಲ ನೀವು ಅಲ್ಲಿ ರಿಪೋರ್ಟರ್ ಸ್ಕ್ರಿಪ್ಟ್ ಅಂತ ಒಂದು ಫೋಲ್ಡರ್ ಮಾಡಿರ್ತೀವಿ. ಅದೆಲ್ಲ ಸಿಸ್ಟಮ್ಗಳಲ್ಲೂ ಸಿಗುತ್ತೆ. ಅಲ್ಲಿ ಯಾರು ಪ್ರೋಗ್ರಾಮ್ ಪ್ರೊಡ್ಯೂಸರ್ಸ್ ನೀವು ಆಗಿರ್ತೀರಾ ಅಲ್ಲಿ ಸ್ಕ್ರಿಪ್ಟ್ ತೊಗೊಳ್ತೀರಾ, ಏನಾದರೂ ಡೌಟ್ ಇದ್ದರೆ ರಿಪೋರ್ಟರ್ನ ಕಾಲ್ ಮಾಡ್ಕೋತೀರಾ, ಓಕೆ ಚಂದವಾದ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೋತೀರಾ. ಒಂದು ಹಾಫ್ ಆನ್ ಅವರ್ ಪ್ರೋಗ್ರಾಮಿಗೆ ನೀವು 3 ಪ್ಯಾಕೇಜ್ ಮಾಡ್ಕೋಬೇಕಾಗತ್ತೆ. ಡಿಪೆಂಡ್ಸ್ ಆನ್ ಕಮರ್ಷಿಯಲ್. ಒಂದು ಚಾನಲ್ನ ಸೋರ್ಸ್ ಏನು ಹೇಳಿ? ಕಮರ್ಷಿಯಲ್. ಯಾವ ಚಾನಲ್ನ TRP ತುಂಬ ಚೆನ್ನಾಗಿರುತ್ತೆ ಆ ಚಾನಲ್ಗೆ ಒಳ್ಳೆ ಇನ್ಕಮ್ ಬರುತ್ತೆ. ಹೇಗೆ ಇನ್ಕಮ್ ಬರೋದು? ಆ್ಯಡ್ಸ್ ಇಂದ. ಹಾಗಾಗಿ ಸ್ಲಾಟ್ ಕೊಟ್ಟಿರ್ತಾರಲ್ವ, ನೀವು ಅದಕ್ಕೆ ಪ್ರೋಗ್ರಾಮಿಗೆ 3 ಪ್ಯಾಕೇಜ್ ಮಾಡ್ಕೋತೀರ. ಆ 3 ಪ್ಯಾಕೇಜ್ನಲ್ಲಿ ನೀವು ನಿಮ್ಮ ರಿಪೋರ್ಟರ್ನ ವಾಕ್ಥ್ರೂನು ಆ್ಯಡ್ ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ಯು. ನಿಮಗೆ ರಿಪೋರ್ಟರ್ ಮೇಲೆ ಲವ್ ಇದ್ದರೆ ರಿಪೋರ್ಟರ್ನ ತೋರಿಸ್ಕೋಬೋದು ಸ್ಕ್ರೀನಲ್ಲಿ ಆ್ಯಂಕರ್ ಜೊತೆಗೆ. ಇಲ್ಲ ರಿಪೋರ್ಟರ್ಗೂ ನಿಮಗೂ ಏನೋ ಚಟಾಪಟಿ ಆಗಿದ್ರೆ ರಿಪೋರ್ಟರ್ ವಾಕ್ಥ್ರೂ ಸರಿ ಇಲ್ಲ ಅಂತ ಕಟ್ ಮಾಡಿ ಬಿಸಾಕ್ಬೋದು. ದಟ್ ಡಿಪೆಂಡ್ಸ್ ಆನ್ ಯು. ಆಯಿತಾ? ಹಾಗಿರುತ್ತೆ ಫಾರ್ಮೆಟ್. 3 ಪ್ಯಾಕೇಜ್ ಮಾಡ್ಕೋತೀರಾ. ಆಯಿತು. ಏನೇನಾಯ್ತು ಈಗ ಹೇಳಿ? ಒಂದು ಟೈಟಲ್ ಡಿಸೈಡ್ ಆಯಿತು, ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀರಾ. ಸ್ಕ್ರಿಪ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು BG ರೆಡಿ ಮಾಡ್ಕೋಬೇಕು. BG ಏನು ಹೇಳಿ? ಬ್ಯಾಕ್ಗ್ರೌಂಡ್. ಹೇಗಿರುತ್ತೆ BG ಗೊತ್ತಾ? ಆ್ಯಂಕರ್ ನಿಂತ್ಕೊಂಡು ನಮಗೆ ಹೇಳ್ತಾ ಇರ್ತಾರಲ್ಲ, ಆ ಸುದ್ದಿಯನ್ನು ಪ್ರೆಸೆಂಟ್ ಮಾಡುವಾಗ ಅವ್ರ ಹಿಂದೆ ನಾವು ಅನುಶ್ರೀ ಗಂಡನ ಫೋಟೋ ಈ ಥರದ್ದು ಹಾಕಿರ್ತೀವಲ್ವ, ದಟ್ ಈಸ್ ಕಾಲ್ಡ್ BG. ಆ BGಯಲ್ಲೇ ಆ ಪ್ರೋಗ್ರಾಮ್ ಹೆಸರು ಕೂಡ ಇರುತ್ತೆ. ದಿಸ್ ಇಸ್ BG. BGನ ಗ್ರಾಫಿಕ್ ಪರ್ಸನ್ಸ್ ಯಾರು ಇರ್ತಾರಲ್ಲ ಅವ್ರ ಹತ್ರ BG ರೆಡಿ ಮಾಡಿಸ್ಕೋತೀರಾ. ಓಕೆ ಫೈನ್, BG ಆಯಿತು. ನೀವು ಪ್ಯಾಕೇಜ್ನಲ್ಲಿ ಬೇಕು ಅಂದರೆ ಗ್ರಾಫಿಕ್ ಪಾಯಿಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಅನುಶ್ರೀ ಬಾಳಿಗೆ ಬಂದ ರೋಷನ್, ಅನುಶ್ರೀ ಬದುಕಿನಲ್ಲಿ ಏನು ಹೊಸ ಹಸೆಮಣೆ ಇರ್ತಾ ಇರುವ ಅನುಶ್ರೀ, ಈ ಥರದ್ದೆಲ್ಲ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಬರ್ಕೋಬೋದು. ಇದಾದ ಮೇಲೆ ಪ್ಯಾಕೇಜ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯಿತು, ಅದರಲ್ಲಿ ಗ್ರಾಫಿಕ್ಸು ಆ್ಯಡ್ ಮಾಡ್ಕೊಂಡ್ರಿ, ಪ್ರೋಗ್ರಾಮ್ ಟೈಟಲ್ ಆಯಿತು, BG ಆಯಿತು. ವಾಟ್ ನೆಕ್ಸ್ಟ್? ಒಂದು ಚಂದದ ಪ್ರೋಮೋ ಬರೀಬೇಕು. ಪ್ರೋಮೋ. ನಿಮ್ಮ ಪ್ರೋಗ್ರಾಮ್ನ ಸಕ್ಸಸ್ ಮಾಡೋದೇ ಪ್ರೋಮೋ. ಪ್ರತಿ ಪ್ರೋಗ್ರಾಮಿಗೂ ಒಂದೊಂದು ಪ್ರೋಮೋ ಅಂತ ಇರುತ್ತೆ. ಆ ಪ್ರೋಮೋ ಬುಲೆಟಿನ್ ಹೋಗ್ತಾ ಇರುತ್ತಲ್ಲ, ನಿಮ್ಮ ಪ್ರೋಗ್ರಾಮ್ ಶುರುವಾಗುವ ಅರ್ಧ ಗಂಟೆ ಮುಂಚೆ ಹೋಗುತ್ತೆ. ಒಂದು ನಾರ್ಮಲ್ ಪ್ರೋಗ್ರಾಮ್ ಆದರೆ. ಇನ್ಯಾವುದೋ ತುಂಬ ಸ್ಪೆಷಲಾಗಿ ಯಾವುದೋ ಒಂದು ನಕ್ಸಲೈಟ್ನ ಇಂಟರ್ವ್ಯೂ ಮಾಡಿಬಿಟ್ಟಿದ್ದೀರಾ, ಅದು ಸಾರಿ ಯಾರೋ ಒಬ್ಬರು DK ಶಿವಕುಮಾರ್ ಇಂಟರ್ವ್ಯೂ ಮಾಡಿರ್ತೀರಾ ಒಂದು, ಅಥವಾ ಮೋದಿನೇ ಸಿಕ್ಬಿಟ್ರು ನಿಮ್ಮ ಕೈಯಲ್ಲಿ,
ಅವ್ರನ್ನೇ ಇಂಟರ್ವ್ಯೂ ಮಾಡಿದ್ದೀರಾ, ಅವಾಗ ನೀವು ಅದನ್ನು ಪ್ರಮೋಟ್ ಮಾಡ್ಕೋಬೇಕಲ್ವಾ. ಅವಾಗ ಪ್ರೊಮೋನ ಒಂದು 2 ದಿನ ಮುಂಚೆಯಿಂದನೇ ಓಡಿಸ್ತಾರೆ. ನಮ್ಮಲ್ಲಿ ಇಂಥ ದಿನ ಶನಿವಾರ ಪ್ಲಾನ್ ಮಾಡ್ತೀವಿ. ಯೂಶಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಎಲ್ಲನೂ ಸಾಟರ್ಡೆ ಸಂಡೇನೇ ಜನ ಫ್ರೀ ಇರ್ತಾರೆ ನೋಡ್ತಾರೆ ಅಂತ ಸಾಟರ್ಡೆ ಸಂಡೇ ಪ್ಲಾನ್ ಮಾಡ್ತೀವಿ. ಸೊ ದಟ್ ಒಂದು 2-3 ದಿನ ಮುಂಚೆಯಿಂದನೇ ಶುರು ಮಾಡಿರ್ತೀವಿ ಪ್ರೊಮೋ. ಅಥವಾ ರೆಗ್ಯುಲರ್ ಪ್ರೋಗ್ರಾಮ್ಸ್ ಆದರೆ ಈಗ ಅನುಶ್ರೀಮದ ಆ ಥರದ್ದೆಲ್ಲನೂ ನೀವು 2-3 ದಿನ ಮುಂಚೆಯಿಂದ ಪ್ರೊಮೋ ಕೊಡೋಕೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅವಾಗ ಏನು ಮಾಡ್ತೀವಿ ನಾವು ಅದನ್ನು ಒಂದು 1/2 hour ಮುಂಚೆಯಿಂದ ಮತ್ತು ರಿಪೀಟ್ ಹೋಗುತ್ತೆ. ಹಾಗಾಗಿ ಒಂದು 1/2 hour ಮುಂಚೆಯಿಂದ ಪ್ಲಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ ಅಂದರೆ ಪ್ರೊಮೋ ಹೋಗುತ್ತೆ. ಪ್ರೊಮೋ ಆದಮೇಲೆ ಪ್ರೊಮೋ ರೆಡಿ ಮಾಡ್ಕೊಳ್ತೀರಾ. ಪ್ರೊಮೋ ರೆಡಿ ಮಾಡೋಕ್ಕೆ ನಿಮಗೆ ಆಫೀಸ್ನಲ್ಲಿ ಸಪೋರ್ಟ್ ಮಾಡೋಕ್ಕೆ ತುಂಬ ಹ್ಯಾಂಡ್ಸ್ ಇರುತ್ತೆ, ಆಯಿತಾ. ಇಲ್ಲಿ ಥರ ಇರಲ್ಲ. ಇಲ್ಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀರಂದರೆ ನೀವೇ ಮಾಡ್ಕೋಬೇಕು. ನೀವೇ ಪ್ರೋಗ್ರಾಮ್ ಪ್ರೊಡ್ಯೂಸರ್, ನೀವೇ ರಿಪೋರ್ಟರ್, ನೀವೇ ಕ್ಯಾಮ್ರಾಮನ್. ಬಟ್ ಆಫೀಸಲ್ಲಿ ಆ್ಯಕ್ಚುಲಾಗಿ ಕೆಲಸ ಮಾಡುವಾಗ ಹಾಗಿರಲ್ಲ. ನಿಮಗೆಲ್ಲ ಕೆಲಸ ಮಾಡಿಕೊಡೋಕ್ಕೆ ಸಪೋರ್ಟಿವ್ ಹ್ಯಾಂಡ್ಸ್ ಇರ್ತಾರೆ. ಗ್ರಾಫಿಕ್ ಇರ್ತಾರೆ ಮತ್ತು ಪ್ರೊಡಕ್ಷನ್ ಪರ್ಸನ್ಸ್ ಇರ್ತಾರೆ. ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಬರೆದಿರೋ ಸ್ಕ್ರಿಪ್ಟ್ನ ತೊಗೊಂಡೋಗಿ ಆ್ಯಂಕರ್ಸ್ ಹತ್ರ ವಾಯ್ಸ್ ಓವರ್ ಕೊಡಿಸ್ತಾರೆ. ಮತ್ತು ವಾಯ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರೋಗ್ರಾಮಿಗೆ ನೀವೊಂದು ಚಂದ ಯಾವುದೋ ಒಂದು ಪ್ಯಾಥೋ ಪ್ರೋಗ್ರಾಮ್ ಮಾಡ್ತೀರ ಅಂದ್ಕೊಳ್ಳಿ. ಈಗ ಮಗುದು ವಿಚಾರ ಹೇಳಿದ್ನಲ್ವಾ, ಈಗ ಮಗುಗೆ ನೀವು ಸಹಾಯ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಮಾಡಿರೋ ಕಾರ್ಯಕ್ರಮಕ್ಕೆ ಕ್ರೈಮ್ ವಾಯ್ಸ್ ಕೊಡೋ ನಮ್ಮ ರಾಜೇಶ್ ನಾರಾಯಣ್ ಹತ್ರ ವಾಯ್ಸ್ ಕೊಡಿಸಿದ್ರೆ ಹೇಗಿರುತ್ತೆ? ಸೂಟ್ ಆಗಲ್ಲ. ಅದಕ್ಕೊಂದು ಹೆಣ್ಣು ಮನಸ್ಸಿರಬೇಕು. ಶಕುಂತಲಾ ಮ್ಯಾಮ್ ಥರ ಒಂದು ಸ್ವೀಟ್ ವಾಯ್ಸ್ ಇದ್ದರೆ ಅದು ಕ್ಯಾಚಿ ಆಗುತ್ತೆ, ಅವರಿಗೆ ಮನಸ್ಸಿಗೆ ಮುಟ್ಟತ್ತೆ. ವಾಯ್ಸ್ ಓವರ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅದು ನಿಮ್ಮದೇ ಡಿಸಿಷನ್ ಆಗಿರುತ್ತೆ. ಒಂದು ಒಳ್ಳೆ ವಾಯ್ಸ್ ಓವರ್ ಕೊಡುವಂಥ ಆರ್ಟಿಸ್ಟ್ ನಿಮಗೆ ಗೊತ್ತಿರ್ತಾರಲ್ಲ, ನಿಮ್ಮ ಚಾನಲಲ್ಲಿ ಯಾವ ವಾಯ್ಸ್ ಯಾರಿಗೆ ಸೂಟ್ ಆಗುತ್ತೆ ಅನ್ನೋ ಮಿನಿಮಮ್ ನಾಲೆಡ್ಜ್ ನಮಗಿರುತ್ತಲ್ಲ, ಅವ್ರನ್ನ ಸೆಲೆಕ್ಟ್ ಮಾಡಿ ನೀವು ವಾಯ್ಸ್ ಓವರ್ ಕೊಡಿಸ್ತೀರ. ವಾಯ್ಸ್ ಓವರ್ ಆದಮೇಲೆ ಪ್ರೊಮೋ ಆಯಿತು, ಬೀಚಿ ಆಯಿತು. ನೆಕ್ಸ್ಟ್ ನಿಮ್ಮ ಪ್ರೋಗ್ರಾಮಿಗೆ ಸ್ಲಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡಿದ್ರೆ ತುಂಬ ಜನ ಒಂದು ಚಾನಲಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಸೌಂಡ್ ಕೊಟ್ಟು ಕೇಳೋದಕ್ಕಿಂತ ಟಿ ವಿಯಲ್ಲಿ ಹೋಗೋ ಸ್ಲಗ್ಸಿಂದಲೇ ಆ ಸುದ್ದಿ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾನು ಇಲ್ಲಿ ಮೊದಲನೇ ಸ್ಟೂಡೆಂಟ್ 2000 ಇಸ್ವಿನಲ್ಲಿ, ಅಂದರೆ 25 ವರ್ಷಗಳ ಹಿಂದೆ. ಆಗ ಅಮೇರಿಕನ್ ಕೊಲಾಬ್ರೇಷನ್ ಕಂಪ್ನಿಯಲ್ಲಿ ಆ್ಯಪಲ್ ಕಂಪ್ಯೂಟರ್ಸ್ನ ಮೊದಲನೇ ಬಾರಿಗೆ ಇಂಟ್ರಡ್ಯೂಸ್ ಮಾಡಿದರು. ಆಗ ಆ್ಯನಿಮೇಷನ್ ಕೋರ್ಸು ಅದು ಇದು ಅಂತ ಹೇಳಿದಾಗ ತುಂಬ ಉಚ್ಛ್ರಾಯ ಸ್ಥಿತಿ. ಅಂದರೆ ಆ ಕೋರ್ಸ್ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಇತ್ತು, ಆದರೆ ಅದರ ಬಗ್ಗೆ ಮಾರ್ಗದರ್ಶನ ಇರಲಿಲ್ಲ. ಬಟ್ ಈಗ ತುಂಬ ಎಲ್ಲದಕ್ಕೂ ವಿಪುಲ ಅವಕಾಶಗಳಿದ್ದಾವೆ. ನೀವು ಈ 2 ವರ್ಷದ ಕೋರ್ಸ್ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಡಿಗ್ರಿ ಆಗಿರ್ಬೋದು ಅಥವಾ ಮಾಸ್ಟರ್ಸ್ ಆಗಿರಬಹುದು. ಸೊ ನಿಮಗೆ ಇರುವಂತಹ ಅವಕಾಶ ಖಂಡಿತವಾಗಿಯೂ ಬಳಸ್ಕೊಳ್ಳಿ. ಯಾಕೆಂದರೆ ಜಗತ್ತು ಬದಲಾಗಿ ಹೋಗಿಬಿಟ್ಟಿದೆ. ಇನ್ಯಾವುದೇ ರೀತಿಯಲ್ಲಿ ಬದಲಾಗಬೇಕಂದ್ರೆ ಅದು ಹೊಸತನ ಅಷ್ಟೇ. ಹಳೆಯದಕ್ಕೆ ನಾವು ತಿರುಗಿ ನೋಡೋ ಹಾಗೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿ ಕ್ಷಣ ನಾವು ಕೂಡ ಅಪ್ಡೇಟ್ ಆಗಬೇಕು. ನಿನ್ನೆದು ಹಳೆಯದು, ನಾಳೆದು ಹೊಸದು, ಇವತ್ತಿಂದೇನಿದೆ ಅದು ಇನ್ನೂ ಹೊಸದು ಅಂತ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ನನ್ನ ಸಹೋದ್ಯೋಗಿ ಹೇಳಿದರು, TV9ನ ಹಿರಿಯ ನಿರೂಪಕಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ನಿರೂಪಣೆ ಕೌಶಲ್ಯ ಹೇಗೆ ತಿಳ್ಕೋಬೇಕು, ಹೇಗಿರಬೇಕು, ಹೇಗೆ ಅಭ್ಯಾಸ ಮಾಡಬೇಕು, ಎಷ್ಟೊತ್ತಿಗೆ ಹೇಳಬೇಕು, ಏನು ಮಾಡಬೇಕು ಅಂತ. ಪ್ರತಿದಿನ ಎಷ್ಟು ಜನ ನ್ಯೂಸ್ ಪೇಪರ್ ಅಲ್ವಾ, ಎಲ್ಲರೂ ಇಲ್ಲಿರೋ ಗರ್ಲ್ಸ್ ಬಾಯ್ಸ್ ಎಷ್ಟು ಜನ ನ್ಯೂಸ್ ಧೈರ್ಯವಾಗಿ ಐತಿ, ನಿಜ ಮಾತ್ರ. ಯಾಕೆ? ನಾವು ನ್ಯೂಸ್ ಪೇಪರ್ ಓದಬೇಕು. ಇದು ಒಬ್ಬ ನಿರೂಪಕನ ಮೊದಲನೆಯ ಆದ್ಯ ಕರ್ತವ್ಯ. ಅರ್ಥ ಆಯ್ತಾ? ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾಳೆಯಿಂದ ಬೇಡ, ಇವತ್ತು ಸಂಜೆಯಿಂದಲೇ ಇವತ್ತಿನ ಬೆಳಗ್ಗೆ ಪೇಪರ್ ಏನಾಗಿದೆ ಅನ್ನೋದನ್ನು ನೋಡಿ. ನೀವೇನು ಅಂದ್ಕೊಳ್ತೀರಾ, ನಾವೆಲ್ಲ ವಿಜುವಲ್ ಮೀಡಿಯಾದವರು, ನಮಗೆ ತಕ್ಷಣ ಮೊಬೈಲ್ ತೆಗೆದ ತಕ್ಷಣ ನ್ಯೂಸ್ ಸಿಕ್ಬಿಡುತ್ತೆ. ಅದು ತಪ್ಪು. ಖಂಡಿತ ಆ ನ್ಯೂಸ್ ಸಿಗಬೇಕಂತಂದ್ರೂ ಕೂಡ ಬರವಣಿಗೆ ಮುಖಾಂತರನೇ ಸಿಗಬೇಕಾಗತ್ತೆ. ಓಕೆ, ನಾಳೆಯಿಂದ ಅಭ್ಯಾಸ ಮಾಡ್ತೀರಲ್ವಾ, ಕನಿಷ್ಠ 2 ಪೇಪರ್ ಆದರೂ ಓದಬೇಕು. 2 ನ್ಯೂಸ್ ಪೇಪರ್, ರಾಜ್ಯ ಮಟ್ಟದ 2 ನ್ಯೂಸ್ ಪೇಪರನ್ನು ಫ್ರಮ್ ಲೆಫ್ಟ್ ಕಾರ್ನರ್ ಟು ಲಾಸ್ಟ್ ಪೇಜ್ ರೈಟ್ ಕಾರ್ನರ್ವರೆಗೂ ಓದಬೇಕು. ಅದೇ ನಮಗೆ ಸ್ಟ್ರೆಂತ್. ಇನ್ಯಾರು ನಮ್ಮ ತಲೆಯಲ್ಲಿ ಬಂದು ಇಲ್ಲಿಗೆ ಪೆಂಡ್ರೈವ್ನ ಚುಚ್ಚಲ್ಲ. ನಾವು ಮೊದಲನೇ ಅಭ್ಯಾಸ. ಓಕೆನಾ? ಮಾಡ್ತೀರಾ? ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಬೇಸಿಕ್ ನಾಲೆಡ್ಜ್ ಸಿಗೋದೆ ನ್ಯೂಸ್ ಪೇಪರ್ನ ಅಭ್ಯಾಸ ಮಾಡೋದ್ರಿಂದ. ಅದರ ಜೊತೆಗೆ ನಾವು ಓದ್ತೀವಲ್ಲ, ಕಂಟೆಂಟ್ ಬರೆದಿರ್ತಾರಲ್ಲ ನ್ಯೂಸ್ ಪೇಪರ್ನಲ್ಲಿ, ನಾವು ಎಷ್ಟು ಓದ್ತೀವೋ ನಮ್ಮ ಅಷ್ಟು ಈ ದೇಹದ ಭಾಗ ಏನಿದೆ, ಜಾಸ್ ಅಂತ ಹೇಳ್ತೀವಿ, ಅಲ್ಲಿಂದ ನೆತ್ತಿಯಿಂದ ಉಂಗುಷ್ಟದವರೆಗೂ ಕೂಡ ಜಾಗೃತ ಆಗುತ್ತೆ ನಾವು ಓದೋದ್ರಿಂದ. ನಾವು ಗಟ್ಟಿಯಾಗಿ ಓದಿದಷ್ಟು ನಮ್ಮ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ನಮ್ಮ ಬ್ರೈನ್ಗೆ ಆ ನಾಲೆಡ್ಜ್ ಹೋಗುತ್ತೆ.
ಏನು ಓದಿದ್ವಿ ನಾವು, ಏನು ಮಾಡಿದ್ವಿ ಅಂತ. ಎಸ್, ಕೆಲವೊಂದಷ್ಟು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ನೋಡ್ತಾ ಹೋಗೋಣ, ಏನದು ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಪುಟ್ಟದಾಗಿ. ನಿಮ್ಗೆ ಅನುಮಾನಗಳಿದ್ದರೆ ಕೇಳ್ಬೋದು, ತುಂಬ ಪ್ರಶ್ನೆಗಳಿದ್ದಾವೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ದಾಗ ಮೊದಲನೇದಾಗಿ ನಮ್ಮ ಹತ್ರ ಇರೋವಂಥದ್ದು ಭಾಷೆ. ಈಗ ನಾನು ಯಾವ ಭಾಷೆ ಮಾತಾಡ್ತಿದ್ದೀನಿ? ಕನ್ನಡ. ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನಿಮಗೆ ಬೇಗ ಅರ್ಥ ಆಗುತ್ತೆ, ಯಾಕೆಂದರೆ ಮಾತೃಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ, ಅರ್ಥ ಆಗುತ್ತೆ. ಒಬ್ಬರು ಕ್ವಶನ್ ಕೇಳಿದ್ರು, ಎಷ್ಟು ಭಾಷೆ ಕಲಿಬೇಕು ನಾವು ಅಂತ. ನಮಗೆ ಸಾಧ್ಯ ಆದಷ್ಟು ಭಾಷೆಗಳನ್ನು ಕಲಿತ್ರೆ ನಿರೂಪಣೆಗೆ ಬಹಳ ಈಸಿ ಆಗುತ್ತೆ, ಪತ್ರಕರ್ತರಾಗೋರ್ಗೂ ಬಹಳ ಈಸಿ ಆಗುತ್ತೆ. ಯಾಕೆಂದರೆ ಯಾವ ಭಾಷೆಗಳಲ್ಲಿಯೂ ಕೂಡ ನಾವು ವಿಷಯ ಬೇರೆ, ಭಾಷೆ ಬೇರೆ ಆಗಿರಬಹುದು, ಆದರೆ ವಿಷಯ ಒಂದೇ ಇರುತ್ತೆ ಅಲ್ವಾ. ಅಮೇರಿಕಾದಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಅಥವಾ ಏನೋ ವಿಮಾನ ನುಗ್ಗಿಸಿದ್ರು ಅನ್ನುವಂಥದ್ದು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಸುದ್ದಿ ಹೋಗುತ್ತೆ, ಆದರೆ ಸುದ್ದಿ ಮಾತ್ರ ಒಂದೇ, ಭಾಷೆ ಮಾತ್ರ ಬೇರೆ ಬೇರೆ. ಹಾಗಾಗಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಭಾಷೆ ಸಾಧ್ಯ ಆಗುತ್ತೋ ಅದನ್ನು ಮೊದಲು ಕಲಿತು ಉಳಿದವು ನಮಗೆ ನಾಲೆಡ್ಜನ್ನು ಜಾಸ್ತಿ ಪೂರೈಸುತ್ತೆ. ಸಪೋಸ್ ಕೇರಳದಲ್ಲಿ ಏನೋ ಒಂದು ಟ್ರಾಜಿಡಿ ಆಯಿತು, ಒಂದು ಟ್ರೈನ್ ಆಕ್ಸಿಡೆಂಟು ಏನೋ ಆಯಿತು, ನಮಗೆ ಅಲ್ಲಿ ಅಕ್ಷರಗಳು ನಾವು ಅಕ್ಷರಗಳು ಕಲಿಬೇಕು ಅಂತಿಲ್ಲ, ಆ ಭಾವನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನಾಗಿದೆ. ಆ ಪಿಕ್ಚರೈಸೇಷನ್ ನೋಡ್ತೀವಿ, ಎಡಿಟರ್ ಅದನ್ನು ನೀಟಾಗಿ ಎಡಿಟ್ ಮಾಡಿ ಹಾಕಿರ್ತಾರೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನು. ಸ್ಲಗ್ಸು ಮೇಡಮ್ ಹೇಳ್ತಾ ಇದ್ರು, ಸ್ಲಗ್ಸು ಏನು ಮಾಡ್ತೀವಿ, ಟಾಪ್ ಬೆಂಡ್ ಏನು ಮಾಡ್ತೀವಿ ಅಂತ. ಸೊ ನಾವೇನು ಮಾಡಬೇಕಾಗುತ್ತೆ, ಆ ಭಾಷೆಗಳನ್ನು ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡು ನಮಗೆ ಬಹಳಷ್ಟು ಇನ್ಪುಟ್ಸು ಸಿಗುತ್ತೆ. ಇದು ಒಬ್ಬ ನಿರೂಪಕನಿಗೆ ಇರಬೇಕಾದಂಥ ಬೇಸಿಕ್. ಇನ್ನು ಭಾಷೆ ಕಲೀಲೇಬೇಕಾಗಿರುವಂಥದ್ದು ಇಂಗ್ಲೀಷ್ ಭಾಷೆನೂ ಕಲಿಬೇಕು, ಹಿಂದಿನೂ ಕಲಿಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿರುವಂಥದ್ದು ಎಷ್ಟು ಮೇಜರ್ ಲ್ಯಾಂಗ್ವೇಜಸ್ ಇದೆ. ನಾವು ಕರ್ನಾಟಕದಲ್ಲಿದ್ದೀವಿ, ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಭಾಷೆಗಳನ್ನು ನಾವು ಕಲೀಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ TV9 ಅದು ನೆಟ್ವರ್ಕ್ ಚಾನಲ್, ಅಂದರೆ ಗುಜರಾತ್ನಲ್ಲೂ ಕೂಡ TV9 ಇದೆ, ಗೊತ್ತಿದೆಯಾ? ಎಲ್ಲ ಭಾಷೆಗಳಲ್ಲೂ TV9 ಬರುತ್ತೆ, ಗೊತ್ತಿದೆಯಾ? TV5 ಎಲ್ಲ ಚಾನಲ್ಗಳು ಎಲ್ಲ ಭಾಷೆಗಳಲ್ಲೂ ಬರುತ್ತೆ. ಸೊ ಹಾಗಾಗಿ ನಮಗೆ ವಿಷಯವನ್ನು ನಾವು ಗ್ಯಾದರ್ ಮಾಡಬೇಕು ಅಂತಂದರೆ ನಾವು ಭಾಷೆಯನ್ನು ಕಲೀಲೇಬೇಕು ಮತ್ತು ಸ್ವಚ್ಛವಾದ ಭಾಷೆಯನ್ನು ಕಲಿಬೇಕು. ನೀನು ಯಾವ ಮಾತೃಭಾಷೆಯಲ್ಲಿ ನೀನು ಆ್ಯಂಕರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ನಿಮ್ಮ ಭಾಷೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು? ಒಬ್ಬ ಆ್ಯಂಕರು ಭಾಷೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ? ಏನು ಮಾಡಬಹುದು? ಆ ಭಾಷೆಯನ್ನು ಇನ್ಡೆಪ್ತಾಗಿ ಕಲಿಬೇಕಾಗುತ್ತೆ. ಹಂಗಂತ ನೀವೆಲ್ಲ ವ್ಯಾಕರಣ, ಛಂದಸ್ಸು ಇದನ್ನೆಲ್ಲ ಕಲೀರಿ ಅಂತಲ್ಲ. ನಿಮ್ಮ ಭಾಷೆಗೆ, ನಿಮ್ಮ ಕೆಲಸಕ್ಕೆ ಎಷ್ಟು ಅನುಕೂಲ ಕಲೀಲೇಬೇಕಾಗುತ್ತೆ, ಅದನ್ನು ಸ್ವಚ್ಛವಾಗಿ ಮಾತಾಡೋದನ್ನು ಕಲಿಬೇಕಾಗುತ್ತೆ. ಕೆಲವರಿಗೆ ಭಾಷೆ ಗೊತ್ತು, ಡೆಲಿವರ್ ಗೊತ್ತಿಲ್ಲ, ಮಾತನಾಡೋದು ಹೇಗೆ ಗೊತ್ತಿಲ್ಲ, ಏನೇನೋ ಹೇಳ್ಬಿಡ್ತಾರೆ. ಆಮೇಲೆ ಆ ಪದಗಳು ಗೊತ್ತಿರಲ್ಲ, ಯಾವುದಕ್ಕೆ ಯಾವ ಪದಗಳನ್ನು ಬಳಸಬೇಕು, ಯಾವಾಗ ಎಷ್ಟೊತ್ತು ಬಳಸಬೇಕು, ಏನು ಬಳಸಬೇಕು, ಹೇಗೆ ಮಾತಾಡಬೇಕು. ಎದುರುಗಡೆ ಮಾತಾಡ್ತಾ ಇದ್ದಾಗ ಇನ್ನೂ ಮಾತಾಡೋದು ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ಬೇಕು, ಕೇಳ್ತಾ ಇದ್ದಾಗೆ ಅಂತ ಅನ್ನಿಸ್ಬೇಕು. ಧ್ವನಿ, ಎರಡನೇದಾಗಿ ಧ್ವನಿ ಅಂತ ಹೇಳಿದ್ವಿ. ಒಬ್ಬ ನಿರೂಪಕ ಅಥವಾ ನಿರೂಪಕಿಗೆ ಧ್ವನಿ ಬಹಳ ಇಂಪಾರ್ಟೆಂಟ್. ಹೂವಿನ ಬಾಣದಂತೆ ಇರಬೇಕು ಧ್ವನಿ. ನೋಡಿ ಎಷ್ಟು ಚೆನ್ನಾಗಿ ನಗು ಬಂತು. ಯಾಕೆ ಹೇಳಿ, ಯಾಕೆ ನಕ್ಕಿದ್ವಿ ನಾವೆಲ್ಲ ಅದನ್ನು? ನಿಮಗೆ ನೆನಪಾಯ್ತು ಅವಳು ಏನು ಸಾಂಗ್ ಹೇಳಿದ್ಲು, ಯಾವ ಧ್ವನಿಲಿ ಹೇಳಿದ್ಲು, ಹಾಗಾಗಿ ನಗು ಬಂತು ನಿಮಗೆ ಅಲ್ವಾ? ಯಾರಿಗೂ ಕಾಣದಂತೆ. ಸೊ ಸೂಟ್ ಆಗಬೇಕು. ನಿರೂಪಣೆಗೆ ನಮ್ಮ ಧ್ವನಿಯನ್ನು ನಾವು ಕೆತ್ತಬೇಕು. ಹಾಗಂತ ಚಾಕು ತಗೊಂಡು ಗಂಟ್ಲ ಹತ್ರ ಕೆತ್ತೋಗಲ್ಲ. ನಮ್ಮ ಧ್ವನಿಯನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಧ್ವನಿಯನ್ನು ಇಂಟೋನೇಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಓದ್ತಾ ಇದ್ದರೆ ನಿಮ್ಮ ವಾಯ್ಸ್ ಅದಕ್ಕೆ ಹೊಂದ್ಕೊಂಡ್ಬಿಡುತ್ತೆ ಅಲ್ವಾ? ಯಾರು ಹುಟ್ಟುತ್ತಾನೇ ಸಂಗೀತಗಾರರಾಗಿರಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ? ಅವರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ? ಚಳಿಲಿ ಗಡಗಡ ನಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಬಿಸಿಲಲ್ಲಿ ನಿಂತು ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆಯೇ ನಮ್ಮ ಧ್ವನಿಯನ್ನು ಅದಕ್ಕೆ ಸರಿಯಾಗಿ ಹೊಂದೋ ಹಾಗೆ ನಾವು ಮಾಡ್ಕೋಬೇಕು. ಇದೆಲ್ಲ ಎಲ್ಲ ಆಗುತ್ತೆ ಅಂತಂದರೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ವಿಡಿಯೋ ಮಾಡಿ, ಒಂದು ವಿಷಯ ತಗೊಳ್ಳಿ, ಆ ವಿಷಯಕ್ಕೆ ನಿಮ್ಗೆ ಸಂಬಂಧಪಟ್ಟಿದ್ದು ಏನು ಅನಿಸುತ್ತೋ ಮಾತನಾಡಿ, ಏನಾದರೂ ಮಾತನಾಡಿ. ನಿಮ್ಗೆ ಇಷ್ಟ ಆಯಿತಾ, ನಿಮ್ಮ ವಾಯ್ಸ್ ಇನ್ನೂ ಚೆನ್ನಾಗಿ ಬರಬೇಕಾ, ಮಾತಾಡಿ. ಅದರಿಂದ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು. ಏರಿಳಿತ, ಏನು ಏರಿಳಿತ ಅಂದರೆ ಉಬ್ಬು ತಗ್ಗು, ರಸ್ತೆ ಉಬ್ಬು ಏರಿಳಿತ ಇರುತ್ತಲ್ವ, ವಾಯ್ಸ್ನಲ್ಲೂ ಏರಿಳಿತ ಇದ್ದೇ ಇರುತ್ತೆ. ಈಗ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ, ಯಾವ ವಿಷಯನ ಜೋರಾಗಿ ಮಾತಾಡಬೇಕು ಆ ವಿಷಯ ಜೋರಾಗಿ ಮಾತಾಡಬೇಕು. ಪೊಲೀಸ್ನವರು ಮೆತ್ತಗೆ ಮಾತಾಡಿದ್ರೆ ಕಂಡ್ರೆ ಕೇಳ್ತಾರ? ಹೆಂಗಿರಬೇಕು? ಕಂಠ ಜೋರಾಗಿರಬೇಕು. ಏಯ್ ಅಂದರೆ ಒಂದ್ಸತಿ ಎಷ್ಟೋ ಜನ ಗಲಾಟೆ ಮಾಡ್ತಿರ್ತಾರೆ,
ಸದ್ದು ಅಂತ ಅಂದರೆ ಸುಮ್ಮನೆ ಕೂತ್ಬಿಡ್ತಾರೆ ಅಲ್ವಾ. ಸೊ ಇದು ನಮ್ಮ ಏರಿಳಿತ ಎಲ್ಲಿ ಯಾವಾಗ ಬಳಸಬೇಕು ಒಬ್ಬ ನಿರೂಪಕನಿಗೆ ಅಥವಾ ನಿರೂಪಕಿ ಆಗೋರಿಗೆ ನಿರೂಪಣೆ ಶೈಲಿಯನ್ನು ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಎಲ್ಲಿ ಯಾವ ಪದಗಳನ್ನು ಅಥವಾ ಯಾವ ವಾಕ್ಯವನ್ನು ಹೈ ಪಿಚ್ಚಲ್ಲಿ ಮಾತನಾಡಬೇಕು, ಯಾವುದನ್ನು ಲೋ ಪಿಚ್ಚಲ್ಲಿ ಮಾತನಾಡಬೇಕು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಿದ್ರು ಆಗಲೇ ನಿಮಗೆ, ಯಾವುದೋ ಒಂದು ಮನ ಕಲಕುವಂತಹ ದೃಶ್ಯ ಬಂತು, ನಮಗೆ ಸುದ್ದಿ ಬಂತು. ಒಂದು ಹಸು ಬೀಡಾಡಿ ದನ ಅದು ಬೀದಿಲೆಲ್ಲೋ ಅದು ಕಾಲಿಗೇನೋ ಗ್ಯಾಂಗ್ರೀನ್ ಆಗಿದೆ. ಅದನ್ನು ನಾವು ಏರಿಳಿತವಾಗಿ ಹೇಳ್ತೀವೋ ದೊಡ್ಡದಾಗಿ, ಈಗ ನೋಡಿ ಹಸು ನೋಡ್ತಾ ಇದ್ದೀವಿ ಅದ್ರ ಕಾಲಿಗೆ ಗ್ಯಾಂಗ್ರೀನ್ ಆಗಿದೆ, ಹಿಂಗೆ ಹೇಳಿದ್ರೆ ಅದು ಸುದ್ದಿ ಅಂತ ಅನ್ನಿಸ್ಕೊಳ್ಳಲ್ಲ. ನೋಡಿ ಪಾಪ ಹಸು ಕಾಮಧೇನು ಅಂತ ಕರಿತೀವಿ, ಅದಕ್ಕೆ ಎಷ್ಟು ಸಂಕಷ್ಟ ಆಗಿದೆ ಅಲ್ವಾ, ಆದರೆ ಯಾರು ನೋಡ್ತಾ ಇಲ್ಲ ಅದನ್ನು. ನೋಡಿ ವಾಯ್ಸ್ ಹೇಗೆ ಡೌನ್ ಟು ಅರ್ತ್ ಬಂತಲ್ವ. ಸೊ ಇದನ್ನು ನಾವು ಏರಿಳಿತ ಅಂತೀವಿ. ಆಗ ಕೇಳೋಕ್ಕೆ ಹಿತವಾಗಿರುತ್ತೆ, ನಮ್ಮ ಸ್ಥಾನಕ್ಕೂ ಕೂಡ ಅದು ಆ್ಯಪ್ಟಾಗಿ ಸೂಟ್ ಆಗುತ್ತೆ. ಸೊ ಹೀಗಾಗಿ ಧ್ವನಿಯ ಏರಿಳಿತವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗುತ್ತೆ. ಜಗಳ ಮಾಡಬೇಕಾದ್ರೆ ಮಾತ್ರ ಜೋರಾಗಿ ಮಾತಾಡೋದಲ್ಲ ಅಲ್ವಾ, ಮೆಲುಧ್ವನಿಯಲ್ಲೂ ನಾವು ಮಾತಾಡಬೇಕಾಗುತ್ತೆ. ಆ ಸಂದರ್ಭಕ್ಕೆ ಹೇಗೆ ತಕ್ಕನ ಹಾಗೆ ನಾವು ಮಾತಾಡಬೇಕಾಗುತ್ತೆ. ಕಾವ್ಯವ್ರು ಕೇಳಿದಾಗಲೂ ಕೂಡ ಅವ್ರ ಪ್ಯಾಕೇಜ್ ABB ಏನು ಅಂತ ಕೇಳ್ತಾ ಇದ್ರು. ನಿಮಗೆ ಪ್ರಾಕ್ಟಿಕಲ್ ಅನುಭವ ಇಲ್ದಿರೋದ್ರಿಂದ ನಿಮಗೆ ಬರೀ ಒಂದು ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ನೀವು ಯಾವಾಗ ಒಂದು ಸುದ್ದಿ ಚಾನಲ್ಗೆ ಹೋಗ್ತೀರಾ, ಅಲ್ಲಿ ಹಿಂಗೆ ಕೆಲಸ ಆಗುತ್ತೆ, ಏನೇನಾಗುತ್ತೆ ಅಂತ ನೀವು ಕಣ್ಣಿಂದ ನೋಡಿದಾಗ ಮಾತ್ರ ನಿಮ್ಗೆ ಇದೆಲ್ಲ ಅನುಭವಕ್ಕೆ ಬರುತ್ತದೆ. ನಾನು ಇಲ್ಲಿ ಕೂತು ಹೇಳಿದ್ರೆ ನಿಮಗೆ ಕತೆ ಹೇಳ್ದಂಗೆ ಆಗುತ್ತೆ. ಓಕೆನಾ? ಓಕೆ, ಕತೆ ಹೇಳೋದು ಕೂಡ ಒಂದು ನಿರೂಪಣೆ ಇದೆ. ಕತೆ ಹೇಳೋದು ಕೂಡ ಒಂದು ನಿರೂಪಣೆ. ಕತೆ ಹೇಳಿದ್ರೆ ಹೇಗಿರಬೇಕು, ನಿಮಗೆಲ್ಲ ಅರ್ಥವಾಗುವ ಹಾಗಿರಬೇಕು. ನನ್ನ ಪಾಡಿಗೆ ನಾನು ಕತೆ ಹೇಳ್ಕೊಂಡು ಹೋದರೆ ಏನೋ ನಿಮ್ಗೇನಾದರೂ ಅರ್ಥ ಆಗುತ್ತಾ? ಇಲ್ಲ. ನಮ್ಮ ಭೂಮಿ ಮೇಲೆ ಮೊಟ್ಟ ಮೊದಲನೇ ನಿರೂಪಣೆ ಯಾರಪ್ಪ ಮಾಡಿದ್ದು ಅಂತಂದರೆ ನಾರದ ಮುನಿಗಳು. ಯಾಕೆಂದರೆ ಅವರು ಇಡೀ ದೇವಾನ ದೇವತೆಗಳ ಕಥೆಗಳನ್ನೆಲ್ಲ ಬಂದು ಭೂಮಿ ಮೇಲೆ ಜನರಿಗೆ ಹೇಳ್ತಾ ಇದ್ರಂತೆ. ಅಲ್ಲಿ ದೇವಲೋಕದಲ್ಲಿ ಹಾಗಾಯಿತು, ದೇವಲೋಕದಲ್ಲಿ ಹೀಗಾಯಿತು, ಇಂದ್ರ ಆ ಥರ ಮಾಡ್ದ, ವಿಷ್ಣು ಈ ಥರ ಶಾಪ ಕೊಟ್ಟ, ಈ ಥರ ಹೇಳ್ತಾ ಇದ್ರಂತೆ. ನೋಡಿ, ನಿರೂಪಣೆ ಇಲ್ಲಿಂದ ಶುರುವಾಯಿತು ಅಂತ ಅಂದರೆ ಆ ಕಥೆಗಳಲ್ಲಿ ಹೇಳ್ತಾರೆ ಅದನ್ನು.